ನನ್ನದಲ್ಲದೆ ಇದ್ದಂಥ 5 ಕಥೆಗಳು ಕೂಡ ಕ್ರಿಯೇಟಿವ್ ರೈಟಿಂಗ್ನಲ್ಲಿ ಮಾಸ್ಟರ್ಸ್ ಪದವಿ ಪಡೆದವರಿಂದ ಬರವಣಿಗೆ ಆಗಿತ್ತು. ಯಾರ ಪರವಾಗಿಯೂ ನೀವು ಬದ್ಧತೆಯಿಂದ ನಿಲ್ಲಬೇಡಿ ಅಂತ ನಾನು ತಲೆ ಚಚ್ಕೊಂಡೆ. ಎಲ್ಲ ಕಣ್ರಪ್ಪ, ನಮ್ದು ಎಲ್ಲದಕ್ಕಿಂತ ಉಲ್ಟಾ, ನಾವು ಮೊದಲೇ ಬದ್ಧತೆಯಿಂದ ಒಂದು ಕಡೆ ನಿಂತ್ಬಿಟ್ಟಿರ್ತೀವಿ ನಾವು. ನನ್ನ ಇಂಗ್ಲಿಷ್ ಪಬ್ಲಿಷರ್ಗೆ ಸುಮಾರು 6 ಕೋಟಿ ರೂಪಾಯಿಗಳ ವ್ಯವಹಾರ ಈ ಪುಸ್ತಕದಿಂದ ಮಾಡಿದ್ದಾರೆ. ಭಾರತೀಯ 12 ಭಾಷೆಗಳಿಗೆ ಅನುವಾದ, ಇದರ ಆಡಿಯೋ ರೈಟ್ಸ್ ಕೂಡ ತಗೊಂಡಿದ್ದಾರೆ. ಇದನ್ನ ಚಲನಚಿತ್ರಗಳನ್ನಾಗಿ ಮಾಡತಕ್ಕಂಥ ಅದರ ರೈಟ್ಸ್ ಕೂಡ ಕೇಳ್ತಾ ಇದ್ದಾರೆ. ಸ್ನೇಹಿತರೆ, ಇವತ್ತು ನಾನು ನಿಮ್ಮ ಜೊತೆಯಲ್ಲಿ ನನ್ನ ಬುಕ್ಕರ್ ಅನುಭವವನ್ನು ತೆರೆದು ಇಡ್ಲಿಕ್ಕೆ ಇಷ್ಟಪಡ್ತೀನಿ. ಬುಕ್ಕರ್ ಅಂದರೆ ಏನು ಅಂತ ನನಗೆ ಗೊತ್ತಿರಲಿಲ್ಲ. ಆಮೇಲೆ ನನಗೆ ಒಂದೇ ಒಂದು ಆಸೆ ಏನಿತ್ತು ಅಂತ ಹೇಳಿದ್ರೆ, ನನ್ನ ಕೃತಿಗಳು ಇಂಗ್ಲಿಷ್ಗೆ ಅನುವಾದ ಆಗಬೇಕು, ಮತ್ತೆ ನನಗೆ ಹೆಚ್ಚು ಓದುಗರು ಸಿಗಬೇಕು. ಈ ಬೌಂಡ್ರೀಸ್ ಭಾಷೆಯ ಕಾರಣಕ್ಕೆ ಇರ್ತಕ್ಕಂಥ ಈ ಎಲ್ಲೆಗಳನ್ನ ಮೀರಬೇಕು ಅನ್ನುವಂಥದ್ದು ಒಂದು ನನಗೆ ಇದ್ದಂತಹ ಆಸೆ. ಆ ಕಾರಣಕ್ಕೋಸ್ಕರ ನಾನು ದೀಪಾ ಭಸ್ತಿ ನನಗೆ ಪರಿಚಯ ಆದರೂ ಅವರಿಗೆ ನನ್ನ ಹಸೀನ ಮತ್ತು ಇತರ ಕಥೆಗಳನ್ನ ಕಳಿಸಿ ಇದರಲ್ಲಿ ಏನಾದರೂ ನೀವು ಅನುವಾದ ಮಾಡಬಹುದೇ ಅಂತ ಕೇಳಿದೆ. ಅದಕ್ಕೆ ಅವರು ಆಯಿತು ಅಂತ ಹೇಳ್ಬಿಟ್ಟು 12 ಕಥೆಗಳ ಅನುವಾದ ಮಾಡಿದರು. ಅನುವಾದ ಮಾಡಿ ಯಾವುದೋ ಒಂದು ಕಥೆಯನ್ನು ಅವರು ಒಂದು ಸ್ಪರ್ಧೆಗೆ ಕಳಿಸಿದಾಗ ಆ ಸ್ಪರ್ಧೆಯಲ್ಲಿ ವಿಜಯಿ ಆಯಿತು ಆ ಕಥೆಯ ಅನುವಾದ. ಆ ನಂತರ ಅದು ಇಂಗ್ಲಿಷ್ಗೆ ಇಂಗ್ಲಿಷ್ನಲ್ಲಿ ಪಬ್ಲಿಷ್ ಮಾಡಲಿಕ್ಕೆ ಒಬ್ಬರು ಪಬ್ಲಿಷರ್ ಸಿಕ್ಕಿದ್ರು, ಆ್ಯಂಡ್ ಅದರ್ ಸ್ಟೋರೀಸ್ ಅಂತ. ಆವಾಗ ನಮಗೆ ಬಹಳ ಇದ್ದಂಥ ಬರೀ ಒಂದು ಮುಖ್ಯ ಉದ್ದೇಶ ಏನು ಅಂತಂದ್ರೆ, ನನ್ನದು ಇಂಗ್ಲಿಷ್ಗೆ ಅನುವಾದ ಆದರೆ ಸಾಕು ನನ್ನ ಕೃತಿಗಳು ಅನ್ನೋದಷ್ಟೇ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು. ಇವತ್ತು ನಾನು ಲಂಡನ್ನಲ್ಲಿದ್ದಾಗ ಸುಮ್ಮನೆ ಒಂದು ಲೆಕ್ಕಾಚಾರ, ನನಗೆ ಕಂಡು ಬಂದ ಒಂದು ದತ್ತಾಂಶದ ಬಗ್ಗೆ ನಾನು ಲೆಕ್ಕಾಚಾರ ಮಾಡಿದರೆ, ನನ್ನ ಇಂಗ್ಲಿಷ್ ಪಬ್ಲಿಷರ್ಗೆ ಸುಮಾರು 6 ಕೋಟಿ ರೂಪಾಯಿಗಳ ವ್ಯವಹಾರ ಈ ಪುಸ್ತಕದಿಂದ ಮಾಡಿದ್ದಾರೆ. ಪುಸ್ತಕ ಹೇಗೆ ಕನ್ನಡದ ಪುಸ್ತಕಗಳ ಕತೆ ನಮಗೇನಿದೆ ಮತ್ತು ಇಂಗ್ಲಿಷ್ ಪುಸ್ತಕಗಳ ಯಾವ ರೀತಿಯ ಒಂದು ಸಂಸ್ಕೃತಿ ಅಲ್ಲಿದೆ ಅನ್ನೋದು ನನಗೆ ಆಶ್ಚರ್ಯ ಆಯಿತು. ನನಗೆ ಈ ಬುಕ್ಕರ್ ಬಗ್ಗೆ ಏನು ಗೊತ್ತಿಲ್ಲದೆ ಇದ್ರೂ ಕೂಡ ನಮ್ಮ ಪಬ್ಲಿಷರ್ ಅದನ್ನ ಬುಕ್ಕರ್ ಸ್ಪರ್ಧೆಗೆ ಕಳಿಸಿದ್ರು. ಬುಕ್ಕರ್ ಸ್ಪರ್ಧೆಗೆ ಕಳಿಸಿದ್ರೆ ಆಯಾ ವರ್ಷದ ಮೇನಿಂದ ಸೆಪ್ಟೆಂಬರ್ ವರೆಗೆ ಪಬ್ಲಿಷ್ ಆದ ಇಂಗ್ಲಿಷ್ಗೆ ಅನುವಾದಿತ ಕೃತಿ ಇರಬೇಕು ಮತ್ತು ಇಂಗ್ಲೆಂಡ್ ಹಾಗೂ ಐರ್ಲೆಂಡ್ ನಲ್ಲಿ ಅದು ಪಬ್ಲಿಷ್ ಆಗಿರಬೇಕು ಅನ್ನೋದು ಒಂದು ನಿಬಂಧನೆ. ಹೀಗಾದಾಗ ಒಂದು ದಿನ ನನ್ನ ಆಫೀಸ್ನಲ್ಲಿ ಏನಿದಂತೆ, ನಮ್ಮ ಚಿಕ್ಕವರು, ಚಿಕ್ಕ ಕೆಲಸ, ಚಿಕ್ಕದಾದಂಥ ಪರಿಸರ, ಚಿಕ್ಕ ವಲಯ, ನಮ್ಮ ಪಡೆಗೆ ನಾವು ನೆಮ್ಮದಿಯಾಗಿ ಇದ್ದಂಥ ಜನ, ಒಂದು ಸಂಜೆ 8 ಗಂಟೆ ಅಷ್ಟೊತ್ತಿಗೆ ಫೋನ್ ಬಂತು ನಮ್ಮ ಪಬ್ಲಿಷರ್ದು, ನನ್ನ ಏಜೆಂಟ್ದು. ಅವ್ರು ಹೇಳ್ತಾ ಇದ್ರು, ನೀವು ಲಾಂಗ್ ಲಿಸ್ಟ್ ಆಗಿದ್ದೀರಿ. ನಾನು ಆಯ್ತಾಯ್ತು, ಥ್ಯಾಂಕ್ ಯು ವೆರಿ ಮಚ್ ಅಂದೆ. ನನಗೆ ಲಾಂಗ್ ಲಿಸ್ಟ್ ಏನು ಅಂದರೆ ನಿಜಕ್ಕೂ ಗೊತ್ತಿರಲಿಲ್ಲ. ಅಷ್ಟರಲ್ಲಿ ಹೊರದೇಶಗಳಲ್ಲಿರುವ ನನ್ನ ಮಕ್ಕಳು ಫೋನ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ನನ್ನ ಮಗ ಫೋನ್ ಮಾಡ್ಲಿಕ್ಕೆ ಶುರು ಮಾಡ್ದ, ನೀವು ಲಾಂಗ್ ಲಿಸ್ಟ್ ಆಗಿದ್ದೀರಿ ಬುಕ್ಕರ್ಗೆ ಅಂತ. ಹೌದಾ, ಏನು ಹಂಗಂದ್ರೆ ಅಂತ ಕೇಳಿದೆ. ಅವರು ಎಕ್ಸ್ಪ್ಲೇನ್ ಮಾಡಿದ್ರು, ಬುಕ್ಕರ್ ಲಾಂಗ್ ಲಿಸ್ಟ್ ಅಂದರೆ ಹಿಂಗೆ ಹಿಂಗೆ ಹಿಂಗೆ. ಹೌದಾ ಅಂತ ಸುಮ್ಮನಿದ್ನಾ. ಆ ರಾತ್ರಿ ಕಳೆದು ಬೆಳಗಾಯಿತು. ನಾನು ಒಂದು 9:30 10 ಗಂಟೆ ಅಷ್ಟೊತ್ತಿಗೆ ಕೋರ್ಟ್ಗೆ ಹೋಗ್ಬೇಕು ಅಂತ ನಾನು ರೆಡಿ ಆಗ್ತಿರ್ಬೇಕಾದ್ರೆ ಎಷ್ಟು ಜನ ಪತ್ರಕರ್ತರು ಬಂದರು ಅಂದರೆ, ಇಡೀ ನಮ್ಮ ಹಾಲ್ನಲ್ಲಿ ಪೂರ್ತ ಕ್ಯಾಮ್ರಾಗಳನ್ನ ನಿಲ್ಲಿಸ್ಬಿಟ್ರು. ಅಷ್ಟು ಜನ ಬಂದರು. ನನಗೆ ಯಾಕೆ ಇವ್ರು ಹಿಂಗೆ ಆಡ್ತಾ ಇದ್ದಾರೆ ಅಂತ ಒಂದು. ಆಮೇಲೆ ಆಯಿತು, ಏನೋ ಕೇಳ್ತಾ ಇದ್ದಾರೆ, ನನಗೆ ಗೊತ್ತಿಲ್ಲ ಅವ್ರಿಗೆ ಒಂದು ಸಮಾಧಾನಕರವಾಗಿ ಉತ್ತರ ಕೊಡಲಿಕ್ಕೆ. ಆಮೇಲೆ ನಾನು ತಿಳ್ಕೊಂಡು ವಿಷಯವನ್ನವ್ರಿಗೆ ತಿಳಿಸ್ದಂಗೆ, ಫೆಬ್ರವರಿಯಲ್ಲಿ ಆರಂಭವಾದಂಥ ಈ ಒಂದು ಪತ್ರಕರ್ತರ
ಕುತೂಹಲ ಇವತ್ತಿನವ್ರಿಗೂ ತಣದಿಲ್ಲ, ಇವತ್ತು ಕೂಡ ನೀವು ನೋಡ್ತಾ ಇದ್ದೀರಿ. ಮತ್ತೆ ಇದರ ಬಗ್ಗೆ ನನಗೆ ಬೇಸರಗಳೇನಿಲ್ಲ, ನನಗೆ ಅಭಿಮಾನ ಅನ್ಸುತ್ತೆ. ಇಲ್ಲಿ ಅಲ್ಲ, ಲಂಡನ್ನಲ್ಲಿ ಕೂಡ ಅದು ಈವೆಂಟ್, ಬುಕ್ಕರ್ ಈವೆಂಟ್ ನಡೆದ ಅವತ್ತು ರಾತ್ರಿನೇ ನಮಗೆ 12:30 1 ಗಂಟೆ ಆಗಿತ್ತು ಅಲ್ಲಿಂದ ಮರಳಿ ಬರಬೇಕಾದ್ರೆ. ಬಂದು ಹೇಗೆ ಮಲಗಿದ್ನೋ ಬೆಳಗ್ಗೆ 7 ಗಂಟೆಗೇನೆ ಪಬ್ಲಿಷರ್ಗೆ ಬಂದು ನಮ್ಮನ್ನು ಎಬ್ಬಿಸ್ಕೊಂಡು BBC ಕರ್ಕೊಂಡು ಹೋಗ್ಬಿಟ್ರು. BBC-ಯಿಂದ ಹಿಡಿದು ಮಾಧ್ಯಮ ಕೇಂದ್ರಕ್ಕೆ ಕರ್ಕೊಂಡೋಗಿ ಎಲ್ಲ ಮೇಜರ್ ಪತ್ರಕರ್ತರು, ಆಡಿಯೋ ವಿಡಿಯೋ ಅಥವಾ ಇದು ನ್ಯೂಸ್ಗೆ ಸಂಬಂಧಪಟ್ಟಂಥ ಎಲ್ಲ ಪತ್ರಕರ್ತರು ಅಲ್ಲೇ ಬಂದರು. ಸುಮಾರು 10 ಇಂಟರ್ವ್ಯೂಗಳನ್ನು ಕೊಟ್ಟಿದ್ದೀನಿ ಅಲ್ಲಿ. ಆಮೇಲೆ ಅಲ್ಲಿ ಹೇಗಾಗ್ತಾ ಬಂತು ಅಂದರೆ ನನಗೆ ಬರೀ ಸುಸ್ತಾಗತೊಡಗ್ತು. ಏನಾಯ್ತು ಅಂತಲೇ ಗೊತ್ತಾಗ್ತಿಲ್ಲ. ಸುಸ್ತು ಯಾಕೆ ಸುಸ್ತಾಯ್ತು ಅಂದರೆ ಊಟನೇ ಮಾಡಿಲ್ಲ, ತಿಂಡಿನೂ ಮಾಡಿಲ್ಲ. ಆಮೇಲೆ ನನ್ನ ಮಕ್ಕಳು ಜೊತೆಲಿದ್ರು. ಸಮೀನಾ ನನ್ನ ಜೊತೆ ಇದ್ದಾಳೆ. ಅವಳು ಒಂಥರ ತಾಯಿ ಹಂಗೆ. 3 ಜನ ಹೆಣ್ಮಕ್ಳು ನನಗೆ. ನಾನು ಲಂಡನ್ಗೆ ಹೋಗ್ಬೇಕು ಅಂತ ಹೇಳಿದ್ರೆ ಇಡೀ ಒಂದು ರಾತ್ರಿ ನಿದ್ರೆ ಇಲ್ಲದೆ ಕಳೆದೆ. ಲಂಡನ್ಗೆ ಹೆಂಗೆ ಹೋಗೋದು, ಅಲ್ಲ ಏನ್ ಮಾಡೋದು, ಊಟಕ್ಕೆ ಏನ್ ಮಾಡೋದು, ಎಲ್ಲಿ ಸುತ್ತಾಡೋದು, ಬರೀ ಇದೇ ಚಿಂತೆಗಳು. ನೋಡಿದ್ರೆ ನನಗೆ ಗೊತ್ತಿಲ್ದಂಗೆ ಅವಳ ಜಾಗದಲ್ಲಿ ಟಿಕೆಟ್ ಬುಕ್ ಮಾಡಿಸಿದಾಳೆ. ಅವಳು ಎಲ್ಲ ಅವ್ರವ್ರ ಸಂಸಾರ ಸಮೇತ ಬುಕ್ ಮಾಡಿಸ್ಬಿಟ್ಟು ಮಗನಿಗೆ ಮಾತ್ರ ಇದು ಪಾಸ್ಪೋರ್ಟ್ ಇಶ್ಯೂ ಆಯ್ತು. ಅದಕ್ಕೆ ಅವ್ನು ಬರ್ಲಿಲ್ಲ. ಬಾಕಿ 3 ಜನ ಹೆಣ್ಮಕ್ಳು ಹಳೆಯದ್ರ ಜೊತೆ ಮೊಮ್ಮಕ್ಕಳ ಜೊತೆ ಸೀದಾ ನನ್ನನ್ನು ಜೊತೆಯಲ್ಲಿ ಕರ್ಕೊಂಡು ಕೈ ಹಿಡ್ಕೊಂಡು ಲಂಡನ್ನಿಗೆ ಕರ್ಕೊಂಡು ಹೋದ್ರು. ಅವ್ರ ಕೆಲಸಗಳನ್ನ ಹಂಚ್ಕೊಂಡ್ರು. ಸಮೀನಾ ನನ್ನ ತಾಯಿಯಂಗೆ ನನಗೆ ಊಟ ಉಪಚಾರ ಮಾಡೋದು, ನನ್ನ ಬಟ್ಟೆ ಒದಗಿಸೋದು ಎಲ್ಲ. ಆಯಿಷಾ ಇದ್ದವಳು, ಅವಳು PR, ಎಲ್ಲ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಎಲ್ಲ ಅವಳು ನೋಡುವಂಥದ್ದು. ಲುಬ್ನಾ ನನ್ನ ಜೊತೆ ಎಲ್ಲ ಇಂಟರ್ವ್ಯೂಗಳಿಗೆ ಬರುವಂಥದ್ದು. ಇಷ್ಟೆಲ್ಲ ವ್ಯವಸ್ಥೆಗಳನ್ನ ಅವರು ಒದಗಿಸ್ಕೊಂಡ್ರ. ಆ ಮಾಧ್ಯಮ ಸಂಸ್ಥೆಯಲ್ಲಿ ನನಗೆ ಸುಸ್ತಾಗ್ತಿದ್ದ ಹಾಗೇನೆ ಲುಬ್ನಾ ಬೇಗ ಒಂದಿಷ್ಟು ಊಟ ತಂದ್ಕೊಟ್ಲು. ಆಮೇಲೆ ಕಣ್ಣು ಎಳಿಲಿಕ್ಕೆ ಶುರು ಆಯ್ತು. ಮಾಧ್ಯಮ ಸಂಸ್ಥೆಯವರು ಅಲ್ಲೇ ಹಾಸಿಗೆ ಒದಗಿಸ್ಕೊಟ್ಬಿಟ್ರು. ನೀವು ಮಲಕ್ಕೊಂಡು ಸ್ವಲ್ಪ ನಿದ್ರೆ ಮಾಡಿ, ಎಷ್ಟು ಬೇಕಷ್ಟು ರೆಸ್ಟ್ ತಗೊಳ್ಳಿ, ನಾವು ಕಾಯ್ತೀವಿ ಅಂತ ಹೇಳ್ಬಿಟ್ಟು ಅದನ್ನು ಒದಗಿಸ್ಕೊಟ್ರು. ಅಲ್ಲೇ ಮಲಗಿ ಸ್ವಲ್ಪ ಹೊತ್ತು ನಿದ್ರೆ ಮಾಡಿ ನಾನು ಆಮೇಲೆ ಮತ್ತಷ್ಟು ಫ್ರೆಶ್ ಆದ ತಕ್ಷಣ ಟೀ ಹಿಡ್ಕೊಂಡು ಬಂದ್ರು. ಟೀ ಕುಡ್ದು ಆಮೇಲೆ ಮತ್ತೆ ರಾತ್ರಿ 8ರವರೆಗೂ ಕೂಡ ಅದು ನಡೀತು. ಇದು ಇಂಟರ್ವ್ಯೂಗಳು ನಡೆದ್ವು. ನನಗೆ ಪತ್ರಕರ್ತರ ಈ ಕುತೂಹಲದ ಬಗ್ಗೆ ನನಗೆ ಸ್ವಲ್ಪ ಅನಾರೋಗ್ಯ ಆದರೂ ಕೂಡ ನನಗೆ ಬೇಸರ ಆಗಲಿಲ್ಲ. ಯಾಕೆಂದ್ರೆ ಇದು ಒಂದು ಬದುಕಿನಲ್ಲಿ ಒಂದು ಇಂಟ್ರಾಕ್ಟ್ ಮಾಡಲಿಕ್ಕೆ ಸಿಗತಕ್ಕಂಥ ಬಹಳ ಒಂದು ಒಳ್ಳೆಯ ಸಂದರ್ಭ. ಮತ್ತೆ BBC-ಯಲ್ಲಿ ನಾನು ಹೋದಾಗ ಇಂಟರ್ವ್ಯೂನ ಸಂದರ್ಭದಲ್ಲಿ, ಮತ್ತೆ CNN ಬಹಳ ಮುಖ್ಯವಾಗಿ CNN-ಗೆ ಹೋದಂತಹ ಸಂದರ್ಭದಲ್ಲಿ ಆಕೆ ಆಂಕರ್ ಹೇಳ್ತಾ ಇದ್ಲು, ಇದು ಯಾವ ಭಾಷೆ ನಾನು ಕೇಳೇ ಇಲ್ಲ, ಕ್ಯಾನಡ ಅಂತ. ನಾನು ಕ್ಯಾನಡ ಅಲ್ಲ ಅದು, ನಾನು ಹೇಳ್ತೀನಿ ನೀನು ಹತ್ರ ಹೇಳು ಅಂತ ಹೇಳ್ಬಿಟ್ಟು ಕನ್ನಡ ಅಂತ ಹೇಳ್ಬಿಟ್ಟು ಅವಳಿಗೆ ಕನ್ನಡವನ್ನು ಕಲಿಸಿ ಬಂದಂಥ ಒಂದು ಸಂದರ್ಭ. ನಾವು ಹೀಗಿರ್ಬೇಕಾದ್ರೆ ಅಂತಹ ಬ್ಯುಸಿ ಶೆಡ್ಯೂಲ್ನಲ್ಲೂ ಕೂಡ ನನ್ನ ಮೊಬೈಲು ಹಗಲು ರಾತ್ರಿ ರಿಂಗ್ ಆಗ್ತಾನೆ ಇತ್ತು. ಅದಕ್ಕೆ ಸಮೀನಾ ಫೋನ್ ಎತ್ಕೊಂಡು ಹೋಗ್ಬಿಟ್ಲು, ನೀವು ಮಲ್ಗಿ ಪರವಾಗಿಲ್ಲ, ನಾವು ಅಟೆಂಡ್ ಮಾಡ್ತೀವಿ ಅಂತ. ಆಮೇಲೆ ಇವತ್ತು ಕಾರ್ನಲ್ಲಿ ನನಗೆ ಆಯಿಷಾ ಖಾನಂ ಮತ್ತು ಶ್ರೀಜಾ ಎತ್ತಾಕೊಂಡು ಬಂದರು. ಹಾಗೆ ಬರ್ತಿರ್ಬೇಕಾದ್ರೆ ಸಮೀನಾ ಕೇಳ್ತಾ ಇದ್ಲು, ನನ್ನ ಹಿಟ್ ಲಿಸ್ಟ್ನಲ್ಲಿ ಇಬ್ಬರಿದ್ದಾರೆ, ಒಬ್ರು ಶಿವಾನಂದ, ಇನ್ನೊಬ್ರು ಅಭಿರುಚಿ ಗಣೇಶ್. ಅದಕ್ಕೆ ನಾನು ಅವ್ರದ್ದು ಮಾತ್ರ ಸುಮ್ಮನೆ ಬಿಡೋದಿಲ್ಲ. ಅಂದ ತಕ್ಷಣ ಇವರಿಬ್ಬರಿಗೆ ಬಲ ಬಂದ್ಬಿಡ್ತು. ಒಂದು ಕೆಲಸ ಮಾಡು, ನಾವು ಹೋದ ತಕ್ಷಣ ನಿನ್ನ ಶಿವಾನಂದನಿಗೆ ಪರಿಚಯ ಮಾಡಿಸ್ತೀವಿ, ನೀನು ಏನು ಬೇಕಿದ್ರು ಮಾಡ್ಬೋದು ಅವ್ರನ್ನ, ನಾವು ನಿನ್ನ ಜೊತೆಗಿರ್ತೀವಿ ಅಂತ ಹುರಿದುಂಬಿಸ್ಕೊಂಡು ಬಂದರು. ಸದ್ಯ ಯಾಕೆಂದ್ರೆ ಶಿವಾನಂದ ನನ್ನನ್ನು ಎಷ್ಟು ಅವ್ರು ಸಂಪರ್ಕ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಏನೇ ಮೊಮೆಂಟ್, ಯಾವ ಗಳಿಗೆಯಲ್ಲಿ ಹಗಲು ಅವ್ರಿಗೆ ಅದೇನಂತ ಅಪಾರ ಖುಷಿಯಾಗಿತ್ತು, ಅದೇನು ಸಂಭ್ರಮ ಪಡ್ತಾ ಇದ್ರು, ಅದೆಷ್ಟು ಅವ್ರನ್ನ ನನ್ನನ್ನು ಸಂಪರ್ಕ ಮಾಡ್ತಾ ಇದ್ರು. ಮತ್ತೆ ಬಿಡ್ದಂಗೆ ನನ್ನನ್ನು ಹಿಡ್ದಾಕೆ ಕರ್ಕೊಂಡು ಈ ಸಭೆಯಲ್ಲಿ ನಿಮ್ಮ ಎದುರಿಗೆ ಕೂರಿಸಿದ್ದಾರೆ. ನಿಜವಾಗಿಯೂ ನಾನು ಅವರಿಗೆ ಚಿರಋಣಿಯಾಗಿದ್ದೀನಿ. ನಾನು ಇನ್ನೂ ಒಂದು ಘಟನೆ ನಡೀತು. ಇಲ್ಲಿನ ಮಾವುಗಳು
ಲಂಡನ್ಗೆ ಹೋದ್ವಿ. ನನ್ನ ಮಕ್ಕಳು ಬಹಳ ವಿಶೇಷ ಕೇರ್ ತಗೊಂಡು 12 ಗಂಟೆಗಳ ಕಾಲ ನಾನು ಕೂತ್ರೆ ಸ್ವಲ್ಪ ಹೃದಯದ ಸಮಸ್ಯೆ ಇರೋದ್ರಿಂದ ತೊಂದರೆ ಆಗ್ಬೋದು ಅಂತ ಸ್ವಲ್ಪ ಟ್ರಾನ್ಸಿಟ್ ಜರ್ನಿ ಮಾಡಿಸಿದ್ರು. ನನ್ನನ್ನು ಬಾಂಬೆ ಕರ್ಸ್ಕೊಂಡು ಬಾಂಬೆಯಿಂದ ದೋಹಾದಿಂದ ಲಂಡನ್ ಅಂತ ಹೇಳ್ಬಿಟ್ಟು ಈ ಒಂದು ಅವಸ್ಥೆಯಲ್ಲಿ ಬಹಳ ಕೇರ್ ತಗೊಂಡಿದ್ದು ಏನಾಯ್ತು ಅಂದ್ರೆ ನನ್ನ ಸೂಟ್ ಕೇಸ್ ಕಳೆದೋಯ್ತು. ನನ್ನ ಸೂಟ್ ಕೇಸ್ ಕಳೆದೋದ್ರೆ 2-3 ಗಂಟೆಗಳ ಕಾಲಕ್ಕಾದ್ರೂ ಸೂಟ್ ಕೇಸ್ ಸಿಗ್ಲಿಲ್ಲ. ಸರಿ, ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾಯ್ತು. ಅವರು ಏನೇನಿತ್ತು ಏನೋ ಬರೀ ಎನ್ಕ್ವೈರಿಲೇ ಕಳೆದಿತ್ತು. ಸುಸ್ತಾಗಿ ಮನೆಗೆ ಬಂದ್ವಿ. ಅಲ್ಲಿ ನನ್ನ ಕುಟುಂಬ ಎಲ್ಲ ಇದ್ದಿದ್ರಿಂದ ನನಗೆ ಹೋಟೆಲ್ನಲ್ಲಿ ರೂಮ್ ಮಾಡಿದ್ರು ಕೂಡ Airbnb ಒಂದು ಅಪಾರ್ಟ್ಮೆಂಟ್ ತಗೊಂಡಿದ್ರು. ಅಲ್ಲಿ ಎಲ್ಲ ಒಟ್ಟಿಗೆ ಇದ್ವಿ. ಆ ಸಂದರ್ಭದಲ್ಲಿ ಮಾರನೇ ದಿನನೇ ನನಗೆ ಬಟ್ಟೆಗಿಂತ ಹೆಚ್ಚಾಗಿ ಔಷಧ ಇಲ್ಲ. ನನಗೆ ಬೈಪಾಸ್ ಸರ್ಜರಿ ಆಗಿರೋದ್ರಿಂದ ಬ್ಲಡ್ ಥಿನ್ನರ್ಸ್ ತಗೋಬೇಕಾದಂಥದ್ದು ಬಹಳ ಅಗತ್ಯ. 2 ದಿನಗಳ ಕಾಲ ನನಗೆ ಮೆಡಿಸಿನ್ ಇಲ್ಲ. ಅಲ್ಲಿ ಮಾತ್ರ ಒಬ್ಬ ಡಾಕ್ಟರ್ ಅಪಾಯಿಂಟ್ಮೆಂಟ್ ಸಿಗ್ಬೇಕಾದ್ರೆ 6 ತಿಂಗಳ ಕಾಲ ಬೇಕು. ಯಾರೂ ಸಿಗಂಗಿಲ್ಲ. ಬುಕ್ಕರ್ ಕಮಿಟಿಯ ಅಧ್ಯಕ್ಷೆ ನನಗೆ ಮೆಡಿಸಿನ್ ಕೊಡಿಸ್ಲಿಕ್ಕೆ ಹರಸಾಹಸ ಪಟ್ರು, ಹಾನ ಅಂತ ಹೇಳ್ಬಿಟ್ಟು ಆಕೆ. ಆದ್ರೂ ಕೂಡ ನನಗೆ ಮೆಡಿಸಿನ್ ಸಿಗ್ಲಿಲ್ಲ. ಕೊನೆಗೆ ಯಾರೋ ಬೆಂಗಳೂರಿನಿಂದ ಬರ್ತಾ ಇದ್ದಂಥ ಪುಣ್ಯಾತ್ಮರು ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡಾಗ ನನ್ನ ತಮ್ಮನ ಮಗಳ ಸಹೋದ್ಯೋಗಿಗಳು ಯಾರು ಅಂತ ಹೇಳ್ಬಿಟ್ಟು ಅವರು ಮೆಡಿಸಿನ್ ತಂದು ಏರ್ಪೋರ್ಟಿಗೆ ಕೊಟ್ಟು ಏರ್ಪೋರ್ಟಲ್ಲಿ ನನ್ನ ಮಗಳು ಅಳಿಯ ಹೋಗಿ ತಗೊಂಡು ಬಂದರು. ಅದು ಹೋಗ್ಲಿ ಅಂದರೆ ತೊಡೋದಿಕ್ಕೆ ಬಟ್ಟೆ ಇಲ್ಲ. ಬಟ್ಟೆ ತಗೊಳ್ಳೋಣ ಅಂತ ಹೋದರೆ ಎಲ್ಲ ವೆಸ್ಟರ್ನ್ ಕ್ಲಾತೆ, ಎಲ್ಲ ವೆಸ್ಟರ್ನ್ ಕ್ಲಾಸ್ ಬಟ್ಟೆಗಳದ ತೊಟ್ಕೊಂಡು ನಾನು ಪ್ಯಾಂಟ್ ಹಾಕ್ಕೊಂಡು ಶರ್ಟ್ ಹಾಕ್ಕೊಂಡು ಕೋಟ್ ತಟ್ಕೊಂಡು ಎಲ್ಲ ಸಭೆಗಳಲ್ಲಿ ಎಲ್ಲ ಈವೆಂಟ್ಗಳಲ್ಲಿ ಭಾಗವಹಿಸಿದ್ದಾಯ್ತು. ಆಮೇಲೆ ನಾನು ಅಲ್ಲಿ ಹೋಗ್ಬೇಕಾದ್ರೆ ತುಂಬ ನನಗೆ ಇಷ್ಟವಾದಂಥ ಮೈಸೂರು ಸಿಲ್ಕ್ ಸೀರೆಗಳನ್ನ ತಗೊಂಡಿದ್ದೆ. ಈವೆಂಟ್ನಲ್ಲಿ ಉಡಬೇಕು ಅಂತ ಸೂಟ್ ಕೇಸೇ ಕಳೆದೋದ್ಮೇಲೆ ನಾನೇನು ಉಡುವಂಥದ್ದು. ಕೊನೆಗೆ ಏನು ಪ್ರಯತ್ನ ಪಟ್ವಿ ಅಂದರೆ 2 ದಾವಣಿಗಳು ಸಿಕ್ಕಿದ್ರೆ ಅದು ತಗೊಂಡು ಮಧ್ಯದಲ್ಲಿ ಹೊಲ್ಕೊಂಡು ಶರ್ಟ್ನ ಹಾಕ್ಕೊಂಡು ಶರ್ಟ್ ಮೇಲೆ ಅದು ಸೀರೆ ಥರ ಉಟ್ಕೊಳ್ಳೋಣ ಅಂತ ಅಲ್ಬಿಟ್ಟು ಆಲೋಚನೆ ಮಾಡಿ ಹೋದ್ರೆ ಅದು ಕೂಡ ಸಿಗಲಿಲ್ಲ. ಕೊನೆಗೆ ನನ್ನ ಮಗಳಿಗೆ ಬಹರೇನ್ನ ಒಬ್ಬ ಮಗಳಿಗೆ ವೀಸಾ ತಡವಾಗಿ ಕೊನೆಗಳಿಗೆಲ್ಲ ಅವ್ರು ಬರ್ಬೇಕಾದ್ರೆ ಮನೇಲಿ ಸಿಕ್ಕಿದ 2 ಸೀರೆಗಳನ್ನ ಎತ್ಕೊಂಡು ಬಂದ್ಲು. ಅದಕ್ಕೆ ನಾನು ಇನ್ನೂ ಒಂದು ಆಲೋಚನೆ ಮಾಡಿದ್ದೀನಿ. ಏನು ಅಂದರೆ ಈಗ ಮೈಸೂರು ಸಿಲ್ಕ್ ಸೀರೆಗಳನ್ನ ಉಡದೆ ನಾನು ಯಾವುದೋ ಬೇರೆ ಸೀರೆ ಉಟ್ಟು ಒಂದು ಪ್ರೈಸನ್ನು ತಗೊಂಡಲ್ಲ, ಬುಕ್ಕರ್ ಪ್ರೈಸು. ಅದಕ್ಕೆ ಆ ಸೀರೆಗಳನ್ನ ಸದ್ಬಳಕೆ ಮಾಡ್ಕೊಂಡು ಇನ್ನೊಂದ್ಸರಿ ಹೋಗಿ ಇನ್ನೊಂದ್ಸರಿ ಬುಕ್ಕರ್ ಪ್ರೈಸ್ ತಗೊಳ್ಳೋಣ ಅಂತ ತೀರ್ಮಾನ ಮಾಡ್ಕೊಂಡಿದ್ದೀನಿ. ಸೊ ಹೀಗಾದ್ರೆ ನಾನು ಕೊನೆಗೆ ಬೇಜಾರಾಗಿ ಫೇಸ್ಬುಕ್ನಲ್ಲಿ ಬರ್ಕೊಂಡೆ ನನ್ನ ಕಷ್ಟನ. ಇಷ್ಟೆಲ್ಲ ನನ್ನ ಕನ್ನಡಿಗರಿದಾರಲ್ಲ ಅವ್ರಿಗೆ ನನ್ನ ಸೂಟ್ ಕೇಸ್ ಕಳೆದೋಯ್ತು ಅಂತ ಹೇಳಿದ್ರೆ ಒಬ್ರಾದ್ರೂ ನನ್ನ ಬಗ್ಗೆ ಅನುಕಂಪ ತೋರಿಸ್ತಾರ? ಒಬ್ರು ಇಲ್ಲ. ಹೋದ್ರೆ ಹೋಗ್ಲಿ ಬಿಡಿ ಮೇಡಮ್, ಕಳೆದ್ರೆ ಹೋಗ್ಲಿ, ಏನು ಚಿಂತೆ ಮಾಡಿಬಿಡಿ, ಬುಕ್ಕರ್ ಮತ್ತೆ ಎತ್ಕೊಂಡು ಬನ್ನಿ ಅಂತ ಆದೇಶ ಕೊಟ್ರು. ಹೀಗೆ ಈ ಎಲ್ಲ ಚಾಲೆಂಜಸ್ ನಡುವೆ, ಈ ಎಲ್ಲ ತಮಾಷೆಗಳ ನಡುವೆ ನಾನು ಏನು ಅನ್ಕೊಂಡೆ ಅಂತ ಹೇಳಿದ್ರೆ, ಏನು ಆಫ್ಟರ್ ಆಲ್ ನನಗೆ ಶಾರ್ಟ್ ಲಿಸ್ಟ್ ಆಗಿದೆಯಲ್ಲ, ಅದೇನು ಬಹಳ ದೊಡ್ಡದೇ ಅಲ್ವಾ ಶಾರ್ಟ್ ಲಿಸ್ಟ್ ಆದ್ರೆ. ಇನ್ನ ನಾನು ಯಾತಕ್ಕೆ ಬಹಳ ಪ್ರಯತ್ನ ಪಡಬೇಕು, ಇನ್ನು ಬುಕ್ಕರ್ ಬರಲೇಬೇಕು ಅಂತ ಹಠ ಯಾಕೆ? ಆರಾಮವಾಗಿ ಚೆನ್ನಾಗಿ ಇತ್ಕೊಂಡು ಅದೇನೇ ನಡೆಯುತ್ತೆ ಅದು ನೋಡ್ಕೊಂಡು ಸ್ವಲ್ಪ ನೋಟ್ ಮಾಡ್ಕೊಂಡು ಲೇಖನ ಬರ್ದು ಆರಾಮಾಗಿರೋಣ ಅಂತ ಹೋದೆ. ಆಮೇಲೆ ಅಲ್ಲೂ ನೋಡ್ತೀನಿ ಮೊದ್ಲು ಅದೇ ಇತ್ತು. ನಾವು ಸುಮಾರು 1 ವಾರ ಮುಂಚಿತವಾಗಿ ಹೋದ್ವಿ. 1-2 ದಿನ ಹಾಗೆ ಇತ್ತು. ಸೂಟ್ ಕೇಸ್ ಕಳೀತು, ಮೆಡಿಸಿನ್ ಸಿಕ್ತು, ಅದೇನೇನೋ ಆಯ್ತು. ಆಮೇಲೆ ನೋಡಿದ್ರೆ ಎಲ್ಲರ ರಿಯಾಕ್ಷನ್ ನೋಡಿ ಫೇಸ್ಬುಕ್ ಅಲ್ಲಿ ಇದರ ಸೋಷಿಯಲ್ ಮೀಡಿಯಾದಲ್ಲಿ ನನಗೆ ಗಾಬರಿ ಆಗಕ್ಕೆ ಶುರು ಆಯ್ತು. ಓ, ಇನ್ನ ಮರ್ಯಾದೆ ಬರೋದಿಲ್ಲ, ಇನ್ನ ನಾನು ಕರ್ನಾಟಕಕ್ಕೆ ಹೋಗ್ಬೇಕಾದ್ರೆ ನನ್ನ ಕೈಯಲ್ಲಿ ಅದು ಹಿಡ್ದೇ ಹೋಗ್ಬೇಕು, ಇಲ್ಲದಿದ್ರೆ ಸರಿಯಾಗೋದಿಲ್ಲ ಅಂತ ಹೇಳ್ಬಿಟ್ಟು ಅವಾಗ ಬಹಳ ಸೀರಿಯಸ್ ಆಗ್ಬಿಟ್ಟೆ. ಸೀರಿಯಸ್ ಆಗಿ ನಾನು ಮಾಡಿದ್ದು ಒಂದೇ ಒಂದು ಕೆಲಸ ಅಂತ ಹೇಳಿದ್ರೆ ಕೂತ್ಕೊಂಡು ಇನ್ನು
ಈವೆಂಟ್ಸ್ ನಡೀತಾ ಇತ್ತು ಮಧ್ಯದಲ್ಲಿ ಬೇರೆ ಬೇರೆ ಈವೆಂಟ್ಸ್, ಸೌತ್ ಬ್ಯಾಂಕ್ ಈವೆಂಟ್ ಆ ಥರದ್ದೆಲ್ಲ ನಡೆದು ಅಲ್ಲಿ ಒಂದು ಪುಟ ಕನ್ನಡದು ನಾನು ಓದೋದು, ಒಂದು ಪುಟ ಇಂಗ್ಲಿಷ್ದು ದೀಪಾ ಬಸ್ತಿ ಓದೋದು, ಎಲ್ಲ 6 ಜೋಡಿಗಳು, ಎಲ್ಲ 6 ಜನ ಶಾರ್ಟ್ ಲಿಸ್ಟ್ ಆಗಿದ್ರಲ್ಲ ಅವರೆಲ್ಲರೂ ಕೂಡ ಆ ಥರ ಓದೋದು. ಅವರೆಲ್ಲ ಬಹಳನೇ ತತ್ಪರತೆಯಿಂದ ಇದ್ರು, ಬಹಳ ಸೀರಿಯಸ್ ಆಗಿದ್ರು ಅವ್ರುಗಳೆಲ್ಲ. ಆಮೇಲೆ ನನಗೆ ಒಂದು ಅಳಕು ಯಾಕೆ ಉಂಟಾಯಿತು ಅಂದ್ರೆ, ನನ್ನದು ಸಣ್ಣ ಕಥೆಗಳ ಸಂಕಲನ, ಅದುವರೆಗೂ ಸಣ್ಣ ಕಥೆಗಳ ಸಂಕಲನಕ್ಕೆ ಪ್ರೈಸ್ ಬಂದದ್ದೇ ಇಲ್ಲ, ಏನಿದ್ರು ಕಾದಂಬರಿಗೆ. ಹೀಗಾಗಿ ನನ್ನ ಸಣ್ಣ ಕಥೆಗಳಿಗೆ ಸಿಗದೆ ಇದ್ರೆ ಏನು ಶಾರ್ಟ್ ಲಿಸ್ಟ್ ಆಗಿದೆಯಲ್ಲ ಅಂತ ಒಂಚೂರು ರಿಯಾಯಿತಿ ಕೊಟ್ಕೊಂಡೆ. ಆಮೇಲೆ ಇಲ್ಲ, ಇದು ರಿಯಾಯಿತಿ ಕೊಟ್ರೆ ಸರಿಯಾಗೋದಿಲ್ಲ, ಇದು ನನಗೆ ಮರ್ಯಾದೆ ಬರೋ ಕೆಲಸ ಅಲ್ಲ, ಅಷ್ಟೆಲ್ಲ ಜನರ ಪ್ರೀತಿ ಅಭಿಮಾನಕ್ಕೆ ನಾನು ಮುಖ ತೋರಿಸೋದು ಹೆಂಗೆ, ಇದು ತಪ್ಪಾಯ್ತು ಇದು ಅನ್ಕೊಂಡು ಸೀರಿಯಸ್ ಆಗಿ ನಾನು ಆ ಒಂದು ಈವೆಂಟ್ಗಳಲ್ಲಿ ಭಾಗವಹಿಸ್ಲಿಕ್ಕೆ ತೊಡಗಿದೆ. ಅದೇ ನನ್ನ ವೆಸ್ಟರ್ನ್ ಡ್ರೆಸ್ನಲ್ಲೇ ಏನೇನೋ ಮಾಡಿಕೊಂಡು ನಾನು ಬಹಳ ಗಂಭೀರವಾಗಿ ಭಾಗವಹಿಸಿದೆ. ಆಮೇಲೆ ನಾನು ಏನು ಮಾಡಿದೆ, ಆಯಿತು ನನಗೆ ಖಚಿತ ಆಗೋದು ಹೇಗೆ, ನನಗೆ ಇದು ಬುಕ್ಕರ್ ಬಂದೇ ಬರುತ್ತೆ ಅಂತ ಹೇಳ್ಬಿಟ್ಟು ನನಗೆ ಹೇಗೆ ಖಚಿತ ಆಗತ್ತೆ, ಅದಕ್ಕೆ ನಾನು ಒಂದು ಸ್ವಲ್ಪ ಮಾನಸಿಕವಾಗಿ ಸನ್ನದ್ಧಳಾಗಬೇಕು ಅಂತ ಹೇಳ್ಬಿಟ್ಟು ಅದೊಂದು ದಿನ ಮಕ್ಕಳೆಲ್ಲ ಸ್ವಲ್ಪ ಹೊರಗಡೆ ಹೋದ್ರು, ಎಲ್ಲೋ ನೋಡ್ಕೊಂಡು ಬರ್ತೀವಿ, ಟವರ್ ಬ್ರಿಡ್ಜ್ ಏನೋ ನೋಡ್ಕೊಂಡು ಬರ್ತೀವಿ ಅಂತ ಹೋದ್ರು. ನಾನು ಮನೇಲೇ ಇರ್ತೀನಿ, ನೀವು ಹೋಗಿ ಅಂತ ಹೇಳ್ಬಿಟ್ಟು ಕೂತ್ಕೊಂಡು ನಾನು ಫೈನಲ್ ಬುಕ್ಕರ್ ಈವೆಂಟ್ ನಡೆಯೋದಕ್ಕೆ 3-4 ದಿನ ಮುಂಚೆನೆ ನಾನು ಅಕ್ಸೆಪ್ಟೆನ್ಸ್ ಸ್ಪೀಚ್ ರೆಡಿ ಮಾಡಿಬಿಟ್ಟೆ. ನನಗೆ ಅದ್ರ ಕಲ್ಪನೆ ಬೇರೆ ಏನಿತ್ತು ಅಂದ್ರೆ, ನನಗೆ ಬಹುಮಾನ ಬಂದೇ ಬಂತು, ನಾನು ಅದೇನೋ ಮಕ್ರಿ ಹಿಡ್ಕೊಂಡು ನಿಂತಂಗೆ ನಿಂತಿದ್ದಾನೋ ಗೊತ್ತಿಲ್ಲ, ಆ ಮಕ್ರಿ ಹೊಡ್ಕೊಂಡು ನಿಂತಂತ ಪ್ರತಿಭೆನ ನಾನು ಹಿಡ್ದಿದ್ದೀನಿ. ಆಮೇಲೆ ಒಳ್ಳೆ ಚಂದದ ಸೀರೆ ಉಟ್ಟಿದ್ದೀನಿ, ಅಕ್ಸೆಪ್ಟೆನ್ಸ್ ಸ್ಪೀಚನ್ನು ನಾನು ಹೇಳ್ತಾ ಇದ್ದೀನಿ ಅಂತ ಪ್ರಾಕ್ಟೀಸ್ ಮಾಡ್ಕೊಳ್ಳೋತೊಡಗಿದೆ. ಆದರೂ ಆ ಥರ ಮಾಡಿಕೊಂಡು ನಾನು ಅವತ್ತಿನಿಂದ ನಿರಂತರವಾಗಿ ನಾನು ವಿಜಯಿಯಾದ ಭಾಷಣನ ನಾನು ಹೇಳುವಂತ ನನ್ನ ಮಕ್ಕಳಿಗೂ ತೋರಿಸ್ತಿಲ್ಲ, ಹಾಗೆ ಮುಚ್ಚಿಟ್ಕೊಂಡೆ, ಅದನ್ನ ಮೊಬೈಲ್ನಲ್ಲೇ ಇಟ್ಕೊಂಡೆ. ಆಮೇಲೆ ನನ್ನ ಮಾನಸಿಕವಾಗಿ ಸಿದ್ಧವಾಗ್ತೊಡಗಿದೆ, ನನಗೆ ಅದು ಸಿಗಲೇಬೇಕು ಬುಕ್ಕರ್ ಅಂತ ನಾನು ಅಲ್ಲಿಗೆ ಹೋದ್ಮೇಲೆ ತೀರ್ಮಾನ ಮಾಡಿದ್ದು. ಅದು 2-3 ದಿನ ಸುಮ್ಮನೆ ಆಟ ಆಡ್ಕೊಂಡು ಕಳ್ಕೊಂಡು ಆಮೇಲೆ ನಾನು ತಗೊಳ್ಳೇಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿ, ಅದೇನು ಗೊತ್ತಿಲ್ಲ ನಮಗೆ, ಅದೇನು ಹೇಳ್ತಾರೆ ಒಂದು ಬ್ರಹ್ಮಾಂಡನೇ ತೀರಾ ಒಂದು ನಿಶ್ಚಯ ತಗೊಂಡ್ರೆ ಒಂದು ಬ್ರಹ್ಮಾಂಡನೇ ಸಹಾಯ ಮಾಡತ್ತೆ ಅಂತ. ಕೊನೆಗೆ ನಮ್ಮ ಏಜೆಂಟ್ ಕೇಳಿದೆ, ಏನಾದ್ರೂ ಸೂಚನೆ ಸಿಕ್ಕತ್ತೆ ಅಂತ. ಖಂಡಿತ ಸಿಕ್ತಿಲ್ಲ ಅಂತ. ನಮ್ಮ ಪಬ್ಲಿಷರ್ ಕೇಳಿದೆ, ಏನಾದ್ರೂ ಸೂಚನೆ ಸುಳಿವು ಏನಾದ್ರೂ ಸಿಗಬಹುದು, ಅವರು ಸಾಧ್ಯನೇ ಇಲ್ಲ. ಆಮೇಲೆ ಶಾರ್ಟ್ ಸ್ಟೋರಿ ಕಲೆಕ್ಷನ್ ಬೇರೆ, ಹೆಚ್ಚು ಹೋಪ್ಸ್ ಇಟ್ಕೋಬೇಡಿ ಅಂದ್ರು. ನಾನು ಯಾಕೆ ಇಟ್ಕೋಬಾರ್ದು, ಯಾಕೆ ಅವನ್ಗೆ ದಟ್ಟಿಸಿ ಕೇಳಿದೆ ಆ ಹೆಣ್ಮಗಳಿಗೆ, ತಾರ ಯಾಕೆ ನಾನು ಇಟ್ಕೋಬಾರ್ದು, ಖಂಡಿತವಾಗಿಯೂ 100 ಅಲ್ಲ 500% ಒಂಥರ ಕನ್ನಡಿಗರದು ಇದೆಯಲ್ಲ, ಧಾಷ್ಟ್ಯ ಇದೆಯಲ್ಲ, 500% ಐ ಆಮ್ ಕನ್ಫರ್ಮ್ಡ್, ನಾನು ಪಾಸಿಟಿವ್ ಆಗಿ ಇದ್ದೀನಿ, ನಂಗೆ ಸಿಗ್ಲೇಬೇಕು ಅಂತ ಹೇಳ್ಬಿಟ್ಟು ಅವ್ರ ಮೇಲೂ ಎಲ್ಲ ಜೋರು ಮಾಡ್ಕೊಂಡು ಹೊರಟೆ. ಆಮೇಲೆ ಬುಕ್ಕರ್ ಈವೆಂಟ್ ಹೇಗಿರತ್ತೆ ಅಂದ್ರೆ, ಒಬ್ಬಳಿಗೆ ನನಗೆ ಆಥರ್ಗೆ ಒಂದು ಇನ್ವಿಟೇಷನ್ ಪ್ಲಸ್ ಒಬ್ಬರಿಗೆ ಸಿಗತ್ತೆ. ಇಲ್ಲಿ ನೋಡಿದ್ರೆ 7-8 ಜನ ಹೋಗಿದ್ದೀವಿ, 3 ಜನ ಹೆಣ್ಮಕ್ಳೇ ಬಂದಿದ್ದಾರೆ. ಅಲ್ಲೂ ಕೂಡ ಅವರು ಹುಡುಗಿಯರು ರಾಜಕೀಯ ಮಾಡ್ಬಿಟ್ರು. ನನ್ನ ಜೊತೆ ಒಬ್ಳಿಗೆ ಸಮೀನಾಗೆ ಸಿಕ್ಕಿತಾ ಇನ್ವಿಟೇಷನ್, ಲುಬ್ನ ಹೋಗ್ಬಿಟ್ಟು ಅಲ್ಲೇನೋ ರಾಜಕೀಯ ಮಾಡ್ಕೊಂಡು ಅವಳು ಇನ್ವಿಟೇಷನ್ ಕೈಯಲ್ಲೇ ಹಿಡ್ಕೊಂಡು ಬಂದ್ಲು, ನನಗೂ ಇನ್ವಿಟೇಷನ್ ಸಿಕ್ತು ಅಂತ. ಅವರಿಬ್ರದ್ದು ಮುಗಿತಿದ್ದಂಗೆ ಇನ್ನು ಕೊನೆ ಒಳಗೆ ಏನ್ ಮಾಡೋದು ಆಯುಷಾಗೆ ಅಂತ ಅನ್ಕೊಂಡ್ರೆ, ಅವಳು 2-3 ದಿನ ಆದ್ಮೇಲೆ ಬಹಳ ಸಂತೋಷ ಪಟ್ಕೊಂಡು ಅಂತ ಹಲ್ಲು ಕಿರ್ಕೊಂಡು ಬಂದ್ಲು. ಏನಾಯ್ತು ಅಂದ್ರೆ, ನನಗೂ ಇನ್ವಿಟೇಷನ್ ಬಂತು ಅಂತ ಹೇಳಿದ್ರು. ಒಳ್ಳೆ ಚೆನ್ನಾಗಿ ಮಾಡ್ತಾ ಇದ್ದೀರಲ್ಲ ನೀವು ಅಂತ ಹೇಳ್ಕೊಂಡ್ರೆ, ಅಲ್ಲಿ ಒಂದು ಟೇಬಲ್ಸ್ ಹಾಕಿರ್ತಾರೆ, ರೌಂಡ್ ಟೇಬಲ್ಸ್. ಆ ಪ್ರೋಗ್ರಾಮ್ಗೆ ಹೀಗೆ ಕೊರೋದಿಲ್ಲ, ಎಲ್ಲ ರೌಂಡ್ ಟೇಬಲ್ಸ್ ಅಲ್ಲಿ ಡಿನ್ನರ್ ಬೇರೆ ಸರ್ವ್ ಮಾಡ್ತಾ ಇರ್ತಾರೆ. ನಮ್ಮ ಟೇಬಲ್ನಲ್ಲಿ ನನ್ನ 3 ಜನ ಹೆಣ್ಮಕ್ಳು, ನಾನು, ಆಮೇಲೆ ನಮ್ಮ ಮನೆ ಗಂಡಸರಿಗೆ ಸಿಗ್ಲಿಲ್ಲ, ಅವ್ರ ಹತ್ಲಾಗ ಹೋಗಿ ನೀವೇ ಎಂಜಾಯ್ ಮಾಡಿ ಅಂತ ಹೊರಗಡೆ ಕಾಯ್ಕೊಂಡು ಕೂತಿದ್ರು. ಆಮೇಲೆ ನನ್ನ ಪಕ್ಕ ನನ್ನ ಏಜೆಂಟ್ ಕನಿಷ್ಕ ಇದ್ರು, ದೀಪಾ ಬಸ್ತಿ ಇದ್ರು,
ನನ್ನ ಇವರು ತಾರಾ ನನ್ನ ಪಬ್ಲಿಷರ್ ಇದ್ರು, ಹೆಣ್ಮಕ್ಳಿಂದಲೇ ಕೂಡಿದಂಥ ಒಂದು ನಮ್ಮ ಟೇಬಲಲ್ಲಿ ನಾವು ಕೂತಿದ್ವಿ. ಅಲ್ಲಿ ಡಿನ್ನರ್ ಎಷ್ಟು ಶಿಸ್ತುಬದ್ಧ ಅಂದರೆ ತಿನ್ನೋದು ಏನೋ ನಮ್ಗೆ ತಿನ್ಲಿಕ್ಕೂ ಸಾಧ್ಯ ಇಲ್ಲ, ಅದು ಸ್ವಲ್ಪ ನಮ್ಮ ಟೇಸ್ಟ್ಗೆ ಹೊಂದೋದಿಲ್ಲ. ಆದರೂ ಎಷ್ಟು ಶಿಸ್ತುಬದ್ಧವಾಗಿ ನಡೆಯುತ್ತೆ ಅಂದರೆ ಒಂದು 8 ಜನ ಇದ್ವಿ, ನಮ್ಮಿಂದ ಸರಿಯಾಗಿ 8 ಜನ ವೇಟ್ರ್ಗಳು ಬಂದು ನಿಂತ್ಕೊಳ್ತಾರೆ. ಅವ್ರು ಹೆಂಗಿರ್ತಾರೆ ಅಂದರೆ ಪೂರ್ತ ಕಪ್ಪು ಡ್ರೆಸ್ ಹಾಕಿ ನೋಡೋದಿಕ್ಕೂ ಅಂದ ಚಂದದಿಂದ ನಾವೇನು ಮಹಾರಾಜರೇ ನೋಡ್ತಾ ಕೈ ಮುಗಿಬೇಕು ಹಂಗಿರ್ತಾರೆ. ಅವರು ಬಂದು ನಮ್ಮ ಹಿಂದೆ ನಿಂತು ಏಕಕಾಲದಲ್ಲಿ ಪ್ಲೇಟ್ ಇಡ್ತಾರೆ. 1 ಸೆಕೆಂಡ್ ಕೂಡ ಇತ್ತ ಆಗೋದಿಲ್ಲ. ಏಕಕಾಲದಲ್ಲಿ ಅಲ್ಲಿ ಪ್ಲೇಟ್ ಇಡ್ತಾರೆ, ಮತ್ತೆ ಏಕಕಾಲದಲ್ಲಿ ಬಂದು ಪ್ಲೇಟ್ ಎತ್ಕೊಂಡು ಹೋಗ್ತಾರೆ. ಆ ಥರ ನಾವು ಅವ್ರುಗಳನ್ನೇ ನೋಡಿಕೊಂಡು ಭಾಳ ಚೆನ್ನಾಗಿದೆ ಇದು ಇವ್ರ ಸಿಸ್ಟಮ್ ಅಂತ ನೋಡ್ಕೊಂಡು ಕೂತಿರ್ಬೇಕಾದ್ರೆ ಮೊದಲು ಬುಕ್ಕರ್ ಸಮಿತಿಯ ಅವರು ತಮ್ಮ ಅನಿಸಿಕೆಗಳನ್ನ ಹೇಳಿದ್ರು. ನಂತರ ಬುಕ್ಕರ್ ಜ್ಯೂರಿಗಳು ಹೇಳಿದ್ರು ಇದನ್ನ ಯಾವ ರೀತಿಯಲ್ಲಿ ನಾವು ತೀರ್ಮಾನ ಮಾಡಿದ್ದೀವಿ ಹಾಗೆ ಅಂತ ಹೇಳ್ಬಿಟ್ಟು. ಆಮೇಲೆ ಡಿನ್ನರ್ ಆಯಿತು. ಆಮೇಲೆ ಜ್ಯೂರಿಯ ಅಧ್ಯಕ್ಷರು ಅವರು ಬಂದು ಭಾಷಣ ಮಾಡಲಿಕ್ಕೆ ಶುರು ಮಾಡಿದರು. ಅದಕ್ಕಿಂತ ಮುಂಚೆ ಒಂದು ವಿಡಿಯೋ ಬಂತು ನಮ್ಮ ಮೊಬೈಲ್ಗಳಿಗೆ. ಏನು ಅಂತ ಹೇಳಿದ್ರೆ, ಒಬ್ಬ ಇಂಗ್ಲಿಷ್ ಹೆಣ್ಮಗಳು AI ಬಳಸಿ ಕನ್ನಡ ಮಾತಾಡೋದು. ಬಹುಶಃ ನೀವುಗಳು ನೋಡಿರ್ಬೋದು ಅದನ್ನ ಅಂತ ಅನ್ಸುತ್ತೆ. AI ಬಳಸಿ ಅದರ ನೆರವಿನಿಂದ ಅದರ ಉಚ್ಚಾರಣೆಯನ್ನು ಅನುಸರಿಸಿ ಕನ್ನಡ ಮಾತಾಡ್ಲಿಕ್ಕೆ ಶುರು ಮಾಡ್ತಾಳೆ. ಸ್ವಲ್ಪ ಚೆನ್ನಾಗಿತ್ತು, ಸ್ವಲ್ಪ ತಮಾಷೆಯಾಗಿತ್ತು. ನಾನು ನನ್ನ ಮಕ್ಕಳು ಮಾತಾಡ್ಕೊಂಡ್ವಿ, ಏನಿದು, ಏನಾದರೂ ಸೂಚನೆನಾ ಇದು ಕನ್ನಡಕ್ಕೆ ಸಿಗತ್ತೆ ಅಂತ ಹೇಳ್ಬಿಟ್ಟಿದ್ರೆ, ಇಲ್ಲ ಇದು ನಮಗ್ ಬಂದಿದೆ, ಎಲ್ಲ ಭಾಷೆಯವ್ರಿಗೂ ಅವ್ರವ್ರಿಗೆ ಆ ವಿಡಿಯೋಗಳು ಬಂದಿರ್ಬೋದು ಅಂದ್ಕೊಂಡು ಮತ್ತೆ ಅದನ್ನ ನಾವು ಮನಸ್ಸಿಂದ ಕಿತ್ತಾಕಿ ಕೂತ್ಕೊಂಡ್ವಿ. ಅಷ್ಟರಲ್ಲಿ ಆ ಜ್ಯೂರಿ ಹೇಳಲಿಕ್ಕೆ ಹೋದ್ರು. ಸ್ವಲ್ಪ ಅವರು ಬೇರೆ ವಿಚಾರಗಳ ಬಗ್ಗೆ ಮಾತನಾಡಿ ಕೊನೆಗೆ ಹೇಳಿದ್ರು, ಆ್ಯಂಡ್ ದಿ ಪ್ರೈಸ್ ಗೋಸ್ ಟು ಹಾರ್ಟ್ ಲ್ಯಾಂಪ್ ಅಂದ ತಕ್ಷಣ ಅದೇನು ಅದ್ಭುತ ಆಯ್ತು ಅನ್ಸಿದ್ರೆ ನಾನು ಸುಮ್ಮನೆ ಹಿಂಗೆ 2 ಕ್ಷಣ ಕೂತ್ಕೊಂಡ್ಬಿಟ್ಟೆ. ನನ್ನ ತಲೆನೇ ಬ್ಲ್ಯಾಂಕ್ ಆಗೋಯ್ತು. ಹಾಗೆ ನೋಡಿದ್ರೆ ಇವು 3 ಕೂಡ ಕರ್ನಾಟಕ ಸ್ಟೈಲಲ್ಲಿ ಕುಣಿತಾ ಇವೆ ಹಂಗೆ ಅಲ್ಲ ಪೂರ್ತ. ನಾನು ಯಾಕೆ ಹಿಂಗೆ ಆಮೇಲೆ ನನ್ನ ಅರಿವಿಗೆ ಬಂತು, ಇವ್ರು ಇಷ್ಟು ಗಲಾಟೆ ಎಬ್ಬರಿಸಿ ಊಟ ಮಾಡಿ ಕುಣಿದು ಡಾನ್ಸ್ ಮಾಡಿ ಎಲ್ಲ ಮಾಡ್ತಿರ್ಬೇಕಾದ್ರೆ ಹೌದು ನಮಗೆ ಬಂದಿದೆ ಇದು, ಕನ್ನಡಕ್ಕೇನೆ ಬಂದಿದೆ ಇದು ಬಹುಮಾನ ಅಂತ ಹೇಳ್ಬಿಟ್ಟು ನನಗೆ ಅನಿಸಿಕೆ ಆಗಿ ನಾನು ತೀರಾ ಎಮೋಷ್ನಲ್ ಆಗಲಿಲ್ಲ. ನಾನು ಆ ವಿಡಿಯೋಗಳನ್ನ ನೋಡಿದ್ದೀನಿ. ಬುಕ್ಕರ್ ಬಹುಮಾನಗಳನ್ನ ಸ್ವೀಕರಿಸುವ ಆಥರ್ಗಳು ಎಲ್ಲ ತೀರಾ ಎಮೋಷ್ನಲ್ ಹಾಕಿ ಕಣ್ಣೀರು ಹಾಕೊಂಡು ಆ ಥರ ಎಲ್ಲ ಮಾತಾಡ್ತಾರೆ. ನಮ್ಗೇನಿಲ್ಲ, ನಮ್ಮ ಬಂಡಾಯ ಸಾಹಿತ್ಯ ಸಂಘಟನೆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ದಂಗೆ ಸೀದಾ ಎದ್ದು ಹೋದೆ. ಅಲ್ಲಿ ನಿಂತ್ಕೊಂಡು ನಾನು ನನ್ನ ಮೊಬೈಲ್ನ ಮಾಡ್ಕೊಂಡು ನನ್ನ ಭಾಷಣ ನಾನೇನು ರೆಡಿ ಮಾಡ್ಕೊಂಡಿದ್ದೆ, ಅದು ಎಷ್ಟು ಕಾಕತಾಳೀಯ ಅಂತ ಹೇಳಿದ್ರೆ, ನಾನು ಆಡಿದಂಥ ಅರ್ಧಕ್ಕಿಂತ ಹೆಚ್ಚು ಮಾತುಗಳು ಆ ಜ್ಯೂರಿಯ ಅಧ್ಯಕ್ಷರಾದ ಮ್ಯಾಕ್ಸ್ ಪೋರ್ಟರ್ ಅವರು ಆಡಿದಂಥ ಮಾತಿಗೆ ಸಮಾನವಾಗಿದ್ವು. ಅದಕ್ಕೆ ಹೊಂದಾಣಿಕೆ ಆಗುವಂಥದ್ದು ಇದ್ವು. ಅದಕ್ಕೆ ಅದನ್ನ ಎಷ್ಟು ಜಾಗತಿಕ ಮಟ್ಟದಲ್ಲಿ ಎಷ್ಟು ಇಷ್ಟಪಟ್ಟರು ಅಂತ ಹೇಳಿದ್ರೆ, ಅನೇಕ ದೊಡ್ಡ ಆಥರ್ಸು, ಅನೇಕ ಮೀಡಿಯಾ ಹೌಸ್ಗಳು, ಅನೇಕ ಜನ ಜರ್ನಲಿಸ್ಟ್ಗಳು ಎಲ್ಲರೂ ಕೂಡ ಅದರ ಒಂದೊಂದು ಭಾಗವನ್ನು ಅನೇಕ ಕಡೆಗಳಲ್ಲಿ ಉದ್ಧರಿಸಿದ್ದಾರೆ, ಹೇಳಿದ್ದಾರೆ. ಅದನ್ನ ನಮಗೆ ಹೊಸದೇನು ಅನ್ಸೋದಿಲ್ಲ. ನಾವು ಬಂಡಾಯ ಸಾಹಿತ್ಯ ಸಂಘಟನೆಯಲ್ಲಿ ಆಡ್ಕೊಂಡು ಬಂದಂಥ ಮಾತುಗಳೇ ಅವುಗಳನ್ನ ಸ್ವಲ್ಪ ಇಂಗ್ಲಿಷ್ಗೆ ಸ್ವಲ್ಪ ಚಮತ್ಕಾರವಾಗಿ ಹೇಳಿದೀನಿ ಅಷ್ಟೇ, ಹೊಸದೇನು ಕೂಡ ಹೇಳಿಲ್ಲ. ನಮ್ಮ ಮಾತುಗಳಲ್ಲ, ನಿಮ್ಮ ಮಾತುಗಳು ಕೂಡ ಅಷ್ಟೇ ಅದು. ಹೀಗಾಗಿ ಆ ಸಂದರ್ಭ, ಆ ಅನುಭವ ನಿಜವಾಗಿಯೂ ಕನ್ನಡಕ್ಕೆ ಬೇಕಿತ್ತು. ನಾವು ಅದನ್ನ ಬುಕ್ಕರ್ ವಿಷಯದಲ್ಲಿ ಹೇಳಿದ್ರೆ, ಅದು ಮೊದಲು ಏಕಸ್ವಾಮ್ಯದ ಒಡೆತನದ ಒಂದು ಅಧೀನದಲ್ಲಿತ್ತು. ನಂತರ ಅದು ಒಂದು NGO ಆಗಿದೆ. ಅದಕ್ಕೆ ಅನೇಕ ಜನ ಸದಸ್ಯರಿದ್ದಾರೆ. ಆದರೆ ಅವರು ಮಾಡ್ತಾ ಇರೋ ಬಹಳ ಮುಖ್ಯ ಕೆಲಸ ಅಂತ ಹೇಳಿದ್ರೆ, ಒಂದು ಪುಸ್ತಕ ಪ್ರೀತಿಯನ್ನು ಹೆಚ್ಚು ಮಾಡುವಂಥದ್ದು, ರೀಡರ್ಶಿಪ್ಪನ್ನು ಹೆಚ್ಚು ಮಾಡುವಂಥದ್ದು, ಮತ್ತು ಜಗತ್ತಿನ ಅನೇಕ ಭಾಗಗಳಿಂದ ಬಂದಂತಹ ಕಥೆಗಳಿಗೆ, ಫಿಕ್ಷನ್ ಒಂದು ಕಾದಂಬರಿಗಳಿಗೆ ಅವಕಾಶಗಳನ್ನು ಕೊಡ್ತಕ್ಕಂಥದ್ದು. ಮಾರ್ಜಿನಲೈಸ್ಡ್ ಪದ ಅಲ್ಲಿ ಬಳಸೋದೇ ಇಲ್ಲ, ಅದು ಅವ್ರಿಗೆ ಗೊತ್ತೂ ಇಲ್ಲ. ಯಾಕೆ ಅಂತ ಹೇಳಿದ್ರೆ,
ಯಾಕೆ ಅಂತ ಹೇಳಿದ್ರೆ ಅವರು ಅಲ್ಲಿ ಬಂದಿದ್ದಂಥ 5 ನನ್ನದಲ್ಲದೆ ಇದ್ದಂಥ 5 ಕಥೆಗಳು ಕೂಡ ಕ್ರಿಯೇಟಿವ್ ರೈಟಿಂಗ್ನಲ್ಲಿ ಮಾಸ್ಟರ್ಸ್ ಪದವಿ ಪಡೆದವರಿಂದ ಬರವಣಿಗೆ ಆಗಿತ್ತು. ಅಲ್ಲಿ ನಮ್ಮ ಹಾಗೆ ಗ್ರಾಸ್ ರೂಟಿಂದ ಬರೆಯೋದಿಲ್ಲ, ನಮಗೆ ಬೇಕು ಅಂತ ಬರೆಯೋದಿಲ್ಲ, ಹೆಂಗೆ ಬೇಕು ಹಂಗೆ ಬರೆಯೋದಿಲ್ಲ. ಆದರೆ ಬಹಳ ರೆಗ್ಯುಲರ್ ಆಗಿ ಕಾಲೇಜ್ಗೆ ಹೋಗಿ ಇಲ್ಲಿ ಆರ್ಟ್ಸ್, ಸೈನ್ಸ್, ಕಂಪ್ಯೂಟರ್ ಕಲಿತಾರಲ್ಲ, ಹಾಗೆ ಕ್ರಿಯೇಟಿವ್ ರೈಟಿಂಗ್ ಕಾಲೇಜನ್ನು ಸೇರ್ತಾರೆ. ಆ ಕ್ರಿಯೇಟಿವ್ ರೈಟಿಂಗ್ನಲ್ಲಿ ಮಾಸ್ಟರ್ಸ್ ಪದವಿಯನ್ನು ಪಡೆದಂಥವರು ಆ ಕಾದಂಬರಿಗಳನ್ನ ಬರೆದಿದ್ರು. ಅವುಗಳು ಅಲ್ಲಿ ಸಬ್ಮಿಟ್ ಆಗಿದ್ದಂಥವು. ಅವ್ರು ಹೇಳ್ತಾ ಇದ್ರು ಚರ್ಚೆಗಳಲ್ಲಿ, ಮ್ಯಾಕ್ಸ್ ಪೋರ್ಟರ್ ನನಗೆ ಹೇಳಿದ್ರು, ಅವ್ರಗಳಿಗೆಲ್ಲ ಕಲಿಸ್ತಕ್ಕಂಥ ಮೂಲಭೂತ ಪಾಠ ಅಂತ ಹೇಳಿದ್ರೆ, ಜಡ್ಜ್ಮೆಂಟ್ ಅಲ್ಲಿ ಆಗಬೇಡಿ, ನಿಮ್ಮ ಕಥೆಗಳಲ್ಲಿ ಪಾತ್ರಗಳ ಬಗ್ಗೆ ಜಡ್ಜ್ಮೆಂಟ್ ಅಲ್ಲಿ ಆಗಬೇಡಿ, ಯಾರ ಪರವಾಗಿಯೂ ನೀವು ಬದ್ಧತೆಯಿಂದ ನಿಲ್ಲಬೇಡಿ ಅಂತ. ನಾನು ತಲೆ ಚಚ್ಕೊಂಡೆ, ಎಲ್ಲ ಕಣ್ರಪ್ಪ ನಮ್ದು ಎಲ್ಲದಕ್ಕಿಂತ ಉಲ್ಟಾ, ನಾವು ಮೊದಲೇ ಬದ್ಧತೆಯಿಂದ ಒಂದ್ ಕಡೆ ನಿಂತ್ಬಿಟ್ಟಿರ್ತೀವಿ. ನಮಗೆ ಕಮಿಟ್ ಆಗಬೇಕು, ನಮಗೆ ಒಂದು ಬದ್ಧತೆ ಇದೆ, ಮಾರ್ಜಿನಲೈಸ್ಡ್, ಶೋಷಿತರ ಪರವಾಗಿ ಮತ್ತೆ ಇಲ್ಲದವರ ಪರವಾಗಿ ನಾವು ನಿಲ್ಲಲೇಬೇಕು ಅನ್ನೋದು ಮೊದಲಿನಿಂದಲೇ ನಾವು ಶತಾಯಗತಾಯ ತೀರ್ಮಾನ ಮಾಡ್ಕೊಂಡು ಹೋಗುವಂಥದ್ದು. ಇವರು ಜಡ್ಜ್ಮೆಂಟಲ್ಲಿ ಆಗಬಾರ್ದು, ಇಂಥ ಜನಗಳ ಬಗ್ಗೆ ಅವರ ಪರವಾಗಿ ನಿಲ್ಲಕೂಡ್ದು ಅನ್ನುವಂಥ ಪಾಠ ಆಗಿದೆ ಇದು ಅಂತ ನನ್ಗನ್ನಿಸ್ಬಿಡ್ತು. ಅನಿಸಿದ್ಮೇಲೆ ಯಾವತ್ತೂ ಕೂಡ ನನಗೆ ಯಾಕೆ ಕನ್ನಡ ಬಹಳ ಪ್ರಸ್ತುತ ಆಗತ್ತೆ, ಬರೀ ಕನ್ನಡ ಭಾಷೆಯಾಗಿ ಅಲ್ಲ, ಕನ್ನಡ ಒಂದು ಆಲೋಚನೆಯಾಗಿ, ಕನ್ನಡ ಒಂದು ಜೀವನ ಕ್ರಮವಾಗಿ, ಕನ್ನಡ ಒಂದು ಕೊಡುಕೊಳ್ಳುವಿಕೆಯ ವ್ಯವಹಾರದ ಭಾಷೆಯಾಗಿ, ಕನ್ನಡ ಒಂದು ರಾಜಕಾರಣವಾಗಿ ಕೂಡ ಯಾಕೆ ನಮಗೆ ಮುಖ್ಯ ಆಗತ್ತೆ ಅಂತ ಆ ಗಳಿಗೆಯಲ್ಲಿ ನನಗೆ ಅನ್ನಿಸ್ಬಿಡ್ತು. ಹಾಗನ್ನಿಸಿದ್ಮೇಲೆ ನಾನು ಅವರಿಗೆ ಪಾಠ ಮಾಡೋಕ್ಕೆ ಶುರು ಮಾಡಿದೆ. ಪ್ಯಾನಲ್ ಡಿಸ್ಕಷನ್ಗಳಲ್ಲಿ ಎಲ್ಲ ಕಡೆಗಳಲ್ಲೂ ನಮ್ಮ ಸಾಮಾಜಿಕ ಚಳುವಳಿಗಳ ಬಗ್ಗೆ ಹೇಳಿದೆ, ದಲಿತ ಚಳುವಳಿ ಬಗ್ಗೆ, ರೈತ ಚಳುವಳಿ ಬಗ್ಗೆ, ಭಾಷೆ ಚಳುವಳಿಯ ಬಗ್ಗೆ, ಬಂಡಾಯ ಸಾಹಿತ್ಯ. ಇವತ್ತು ಅವ್ರ ಬಾಯಿಗಳಲ್ಲೆಲ್ಲ ಬರೀ ಬಂಡಾಯ ಸಾಹಿತ್ಯ ಸಂಘಟನೆ ಇದೆ. ಎಲ್ಲದ್ರ ಬಗ್ಗೆ ಹೇಳಲಿಕ್ಕೆ ಶುರು ಮಾಡಿದೆ. ಮತ್ತೆ ನಮಗೆ ಹೇಗೆ ಬದ್ಧತೆ ಅನ್ನೋದು, ಕಮಿಟ್ಮೆಂಟ್ ಅನ್ನೋದು ನಮ್ಮ ಕರ್ನಾಟಕದ ಲೇಖಕರ ಮೂಲಭೂತ ಗುಣ, ಅದನ್ನು ನಾವು ಹೇಗೆ ಇಂಬೈಬ್ ಮಾಡ್ಕೊಂಡಿದ್ದೀವಿ, ಅದು ಯಾಕೆ ಅಗತ್ಯ ಅನ್ನೋದನ್ನು ಮನವರಿಕೆ ಮಾಡಿಕೊಟ್ಮೇಲೆ ಸರಿ ನಿಮ್ಮ ಮಾತು ಕೂಡ ಸರಿ, ನಾವು ಕಾಲೇಜ್ಗಳಲ್ಲಿ ಓದ್ತಾ ಇರೋದು, ಕಲಿಸ್ತಾ ಇರೋದು, ನಾವು ಯಾವುದೇ ಬದ್ಧತೆ ಇರಬಾರ್ದು, ಯಾವುದೇ ಜಡ್ಜ್ಮೆಂಟಲ್ ಆಗಿ ಇರಬಾರ್ದು ಅನ್ನುವಂಥದ್ದು, ನಾವು ಇದು ಚರ್ಚಾಸ್ಪದ ವಿಷಯ ಆಗ್ಬಿಡ್ತು ಇನ್ಮೇಲೆ ಅಂತ ಹೇಳಿದ್ರು. ಕನ್ನಡ ಸಾಹಿತ್ಯ ಚರಿತ್ರೆಯ ಬಗ್ಗೆ ಹೇಳಿದೆ ಅವ್ರಿಗೆ. ಕನ್ನಡ ಸಾಹಿತ್ಯ ಚರಿತ್ರೆಯಿಂದ ಹೇಗೆ ಒಂದೇ ಸರಿಗೆ 3 ಕವಲುಗಳು ಒಡೆದ್ವು, ದಲಿತ ಸಾಹಿತ್ಯ, ಸ್ತ್ರೀವಾದಿ ಸಾಹಿತ್ಯ ಮತ್ತು ಮುಸ್ಲಿಂ ಸಂವೇದನೆಯ ಸಾಹಿತ್ಯಗಳು ಅನ್ನೋದ್ರ ಬಗ್ಗೆ ಪಾಠ ಮಾಡಿ ಬಂದವರಿಗೆ. ಯಾಕಂದ್ರೆ ನಮಗೆ ಒಂದು ಗ್ರಿಪ್ ಮಾತ್ರ ಬೇಕು, ಒಂದು ತಿಳುವಳಿಕೆ ಕೂಡ ಬೇಕು, ಆಮೇಲೆ ನಾವು ಅವ್ರನ್ನ ಆವರಿಸ್ಬಿಡ್ತೀವಿ, ಬಿಡಂಗಿಲ್ಲ ಅದು. ಹೀಗೆ ಬುಕ್ಕರ್ ಬಂತು, ಬುಕ್ಕರ್ ಪ್ರಶಸ್ತಿನೂ ಬಂತು, ಮತ್ತು ಅವ್ರಗಳಿಗೆ ಪಾಠ ಕೂಡ ನಾನು ಮಾಡಿ ಬಂದೆ ಅಂತಕ್ಕಂಥ ವಿಷಯವನ್ನ ನಿಮ್ಮೆದುರಿಗೆ ಹೇಳಿ, ಇನ್ನು ಇದರ ಇನ್ನೂ ಒಂದು ಭಾಗ ಮತ್ತು ಪರಿಕ್ರಮ ಏನಿದೆ ಅಂತ ಹೇಳಿದ್ರೆ, ಬಹುಶಃ ನಿಮಗೆ ಇನ್ನೊಂದು ಖುಷಿ ಆಗ್ಬೋದು, ಕನ್ನಡದ ಈ ಕೃತಿ ಜಗತ್ತಿನ 35 ಭಾಷೆಗಳಿಗೆ ಅನುವಾದ ಆಗ್ತಾ ಇದೆ. ಭಾರತೀಯ 12 ಭಾಷೆಗಳಿಗೆ ಅನುವಾದ ಆಗ್ತಾ ಇದೆ. ಇದರ ಆಡಿಯೋ ರೈಟ್ಸ್ ಕೂಡ ತಗೊಂಡಿದ್ದಾರೆ. ಮತ್ತೆ ಇದನ್ನ ಚಲನಚಿತ್ರಗಳನ್ನಾಗಿ ಮಾಡತಕ್ಕಂಥ ಅದರ ರೈಟ್ಸ್ ಕೂಡ ಕೇಳ್ತಾ ಇದ್ದಾರೆ. ಇಷ್ಟೆಲ್ಲ ಸತ್ವ ನಮ್ಮಲ್ಲಿ ಇದೆಯಲ್ಲ, ಇಷ್ಟೆಲ್ಲ ನಮ್ಮ ಸತ್ವವನ್ನು ನಾವು ಅವ್ರಗಳಿಗೆ ಪರಿಚಯ ಮಾಡಿಸ್ಲಿಕ್ಕೆ, ನಾವು ಅವರ ಕತೆ ಕಾದಂಬರಿಗಳನ್ನ ಓದಿದ್ವಿ, ನಾವು ಅವರ ಜೀವನ ಕ್ರಮವನ್ನು ಅಭ್ಯಾಸ ಮಾಡಿದ್ವಿ. ಈಗ ನಮ್ಮ ಜೀವನ ಕ್ರಮವನ್ನು, ನಮ್ಮ ಆಲೋಚನಾ ಕ್ರಮವನ್ನು, ನಮ್ಮ ಪಾತ್ರಗಳನ್ನು, ನಮ್ಮ ಸಂದರ್ಭಗಳನ್ನು ಅವರಿಗೆ ನಾವು ಪರಿಚಯ ಮಾಡಿಸ್ಬೇಕಾದಂಥ ಅಗತ್ಯ ಇದೆ. ಈ ಕಾರಣಕ್ಕೆ ಮತ್ತೆ ಅವ್ರು ತೆರೆದ ಮನಸ್ಸಿನಿಂದ ಇದ್ದಾರೆ, ಇದೊಂದು ಬಹಳ ಮುಖ್ಯವಾದಂಥ ಅಂಶ. ಆಮೇಲೆ ಇನ್ನೂ ಒಂದು ವಿಷಯದ ಬಗ್ಗೆ ನಿಮ್ಮ ಜೊತೆಲಿ, ಟೈಮ್ ಆಯ್ತಾ?
ಇನ್ನು ಒಂದು ವಿಷಯದ ಬಗ್ಗೆ ನಾನು ನಿಮ್ಮ ಹತ್ರ ಮಾತಾಡಬೇಕು ಅಂತ ಹೇಳಿದ್ರೆ, ಒಂದು ಪುಸ್ತಕ ಸಂಸ್ಕೃತಿ ಅಲ್ಲಿ ಬಹಳ ವಿಶಿಷ್ಟವಾಗಿದೆ. ಅಲ್ಲಿ ನಾನು ಗಮನಿಸಿದ್ದು ಏನು ಅಂತ ಹೇಳಿದ್ರೆ, ಒಂದೊಂದು ಪುಸ್ತಕ ಮಳಿಗೆ ಬಹುಶಃ ಈ ಹಾಲ್ನ ಒಂದು 6-8 ಪಟ್ಟು ದೊಡ್ಡದಿರತ್ತೆ ಅಗಲ ಮತ್ತು ವಿಸ್ತೀರ್ಣದಲ್ಲಿ. ಮತ್ತೆ ಅದು 4 ಅಂತಸ್ತು 5 ಅಂತಸ್ತಿನ ಮಳಿಗಿರತ್ತೆ ಒಂದೊಂದು ಅಂಗಡಿ. ಅಷ್ಟು ದೊಡ್ಡದಿರತ್ತೆ. ಮತ್ತೆ ಪುಸ್ತಕಗಳಲ್ಲದೆ ಇನ್ನೇನೂ ಇರೋದಿಲ್ಲ ಅಲ್ಲಿ. ಬಹುಶಃ ಪೆನ್ ಇರ್ಬೋದು, ಅದು ಬಿಟ್ರೆ ಇನ್ನೇನು ಇರೋದಿಲ್ಲ ಅಲ್ಲಿ. ಮತ್ತೆ ಅಲ್ಲಿ ಒಂದೇ ಒಂದು ವಿಶೇಷ ಅಂದ್ರೆ ಲಿಫ್ಟ್ ಎಲ್ಲ ಇರತ್ತೆ. ಮೇಲೆ ಹೋಗ್ಲಿಕ್ಕೆ ಲಿಫ್ಟ್ ಅನಿವಾರ್ಯ. ಅಲ್ಲಿ ಕಾಫಿ ಹೌಸ್ ಇರತ್ತೆ ಪಕ್ಕದಲ್ಲಿ. ಒಂದು ಎಷ್ಟು ಪುಸ್ತಕಗಳನ್ನ ಸೆಲೆಕ್ಟ್ ಮಾಡ್ಕೊಂಡು ಹೋಗಿ ನೀವು ಅಲ್ಲಿ ಹೋಗಿ ಕಾಫಿ ಕುಡಿದು ಮತ್ತೆ ನಿಮ್ಮ ಕೆಲಸಕ್ಕೆ ಬರ್ಬೋದು. ಅಲ್ಲಿ ಬುಕರ್ ಪ್ರಶಸ್ತಿ ಪ್ರೈಸ್ನ ಇದು ಕಾರ್ಯಕ್ರಮ ಆದ ನಂತರ ನನ್ನನ್ನು ದೀಪಾ ಬಸ್ತಿಯನ್ನು ಕೂಡ ಬುಕ್ ಸ್ಟೋರ್ಗಳಿಗೆ ಕರ್ಕೊಂಡು ಹೋದ್ರು. ಅನೇಕ ಬುಕ್ ಸ್ಟೋರ್ಗಳಲ್ಲಿ ನಮ್ಮ ಕಾರ್ಯಕ್ರಮ ಇತ್ತು. ಆ ಬುಕ್ ಸ್ಟೋರ್ಗಳಿಗೆ ಹೋಗ್ಬೇಕಾದ್ರೆ ಅವರು ಮೊದಲೇ ಅದನ್ನ ಪ್ರಚಾರ ಮಾಡಿರ್ತಾರೆ. ಬಹುಶಃ ಅಲ್ಲಿ ಒಂದೊಂದು ಹಾಲ್ ಕೂಡ ಇರುತ್ತೆ, ವಿಶಾಲವಾದ ಹಾಲ್ ಕೂಡ ಇರುತ್ತೆ. ಆ ಹಾಲ್ನಲ್ಲಿ ನೀವು ಇಲ್ಲಿ ಸೇರಿರುವಷ್ಟು ಜನ ಹಣ ಕೊಟ್ಟು ಟಿಕೆಟ್ ತಗೊಂಡು ಲೇಖಕರ ಮಾತನ್ನ ಕೇಳಲಿಕ್ಕೆ ಬಂದು ಕೂತಿರ್ತಾರೆ. ಮೊದಲೇ ಅಡ್ವಾನ್ಸ್ ಆಗಿ ಅನೇಕರಿಗೆ ಟಿಕೆಟ್ ಕೂಡ ಸಿಗೋದಿಲ್ಲ. ಅಲ್ಲಿ ನಾವು ಹೀಗೆ ಕೂತ್ಕೊಂಡು ಪ್ಯಾನಲ್ ಡಿಸ್ಕಷನ್ ಆಗುತ್ತೆ. 2 ಸಾರಿ ಶಾರ್ಟ್ ಲಿಸ್ಟ್ ಆಗಿದ್ದಂಥ ಕೊರಿಯನ್ ಲೇಖಕರು ಒಬ್ರು ಪ್ಯಾನಲ್ ಡಿಸ್ಕಷನ್ ಅಲ್ಲಿ ಭಾಗವಹಿಸಿದ್ರು. ಈ ತರ ಅನೇಕ ಜನ ಶಾರ್ಟ್ ಲಿಸ್ಟ್ ಲಾಂಗ್ ಲಿಸ್ಟ್ ಆಗಿದ್ದಂಥ ಲೇಖಕರು. ಲಂಡನ್ ಬಹಳ ಸಾಂಸ್ಕೃತಿಕ ನಗರ, ಬಹಳ ಜನ ಬಂದು ಅಲ್ಲೇ ಉಳ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲಿ ಆ ಸಾಂಸ್ಕೃತಿಕ ನಗರದಲ್ಲಿ ಅವರು ಬಹಳ ಮುಕ್ತವಾಗಿ ಸಾಹಿತ್ಯ ರಚನೆ ಮಾಡಿಕೊಂಡು ಅಲ್ಲೇ ಕೂಡ ಅವರು ರೆಸಿಡೆನ್ಸ್ ಅಲ್ಲೇ ವಾಸನೂ ಕೂಡ ಇದ್ದಾರೆ. ನನಗೆ ಅಲ್ಲಿ ಒಬ್ಬ ಬಹಳ ವಿಶ್ವಾಸದಿಂದ ನನ್ನ ಜೊತೆ ಇಂಟ್ರಾಕ್ಟ್ ಮಾಡ್ತಾ ಇದ್ದಂಥ ಒಬ್ಬ ಹೆಣ್ಮಗಳು ಬಂದು ಕೇಳಿದ್ಲು, ನಿಮ್ಮ ದೇಶದಲ್ಲಿ ತುಂಬ ಮುಸ್ಲಿಮರಿಗೆ ತುಂಬ ಸಮಸ್ಯೆ ಇದೆಯಲ್ಲ, ನೀನೇನಾದರೂ ಅಸೈಲಮ್ ಕೇಳಿದ್ರೆ ನಾನು ನಿನಗೆ ಇಲ್ಲಿ ಒದಗಿಸ್ಕೊಡ್ತೀನಿ ಅಂತ ಕೇಳಿದ್ರು. ನಾನು ಕೈ ಮುಗಿದ್ಬಿಟ್ಟೆ, ಬೇಡ ಕಣವ, ಅಲ್ಲೇ ನಾವು ಗುದ್ದಾಡ್ಕೊಂಡು ಬದುಕ್ತೀವಿ, ಅದು ಬಿಟ್ಟು ನನಗೆ ಇಲ್ಲಿ ಬರೋ ಅಗತ್ಯ ಇಲ್ಲ, ನನಗೆ ನಾನು ಅಲ್ಲೇ ಇರ್ತೀನಿ, ಚೆನ್ನಾಗಿದ್ದೀನಿ. ಯಾರು ಹೇಳಿದ್ದು ನಿನಗೆ ಅಂತ, ಯಾರು ಹೇಳಿದ್ದು ಈ ವಿಷಯ ಎಲ್ಲ ನಿನಗೆ ಅಂತ ಹೇಳ್ಬಿಟ್ಟು ಅವಳನ್ನೇ ನಾನು ಕೇಳಿ ಬಂದೆ. ಹೀಗೆ ಅವರು ಬಂದು ಈ ಥರ ಇದು ಮಾಡಿ ನಮ್ಮೆಲ್ಲರ ಮಾತುಗಳನ್ನ ಕೇಳ್ತಾರೆ. ಬಹುಶಃ ಇಷ್ಟು ಜನ ಇರ್ತಾರೆ. ನನ್ನ ಹತ್ರ ಫೋಟೋಗ್ರಾಫ್ಸ್ ಎಲ್ಲ ಇದೆ. ಆ ನಂತರ ದಡಬಡ ಎದ್ದೋಗ್ತಾರೆ. ಇದೇನ್ ಬಂತು ಇವ್ರಿಗೆ, ಯಾಕೆ ಹಿಂಗೆ ಎದ್ದೋಗ್ತಾ ಇದ್ದಾರೆ, ಕೇಳಿದ್ದು ಸಾಕಾಯ್ತೇನೋ, ನಾವು ಮಾತಾಡಿದ್ದು ಸಾಕಾಯ್ತೇನೋ ಅಂತ ಅಂದ್ಕೊಳ್ಳೋಷ್ಟ್ರಲ್ಲಿ ಎಲ್ಲ ಹೋಗ್ಬಿಟ್ಟು ಕ್ಯೂ ನಿಂತ್ಬಿಟ್ರು 2 ಲೈನಲ್ಲಿ ಎಲ್ರು ಕೂಡ. ಮತ್ತೆ ನಮಗೆ ಅನುಭವ ಇಲ್ವಲ್ಲ, ಇದೇನಾಗ್ತಾ ಇದೆ ಅಂದ್ರೆ ಅವರೆಲ್ಲ ಬುಕ್ ಸೈನಿಗೆ ನಿಂತಿರೋರು. ಹೋಗ್ಬಿಟ್ಟು ಒಂದೊಂದು ಪುಸ್ತಕ ತಗೊಂಡ್ಬಿಡೋದು, ಹಾರ್ಟ್ ಲ್ಯಾಂಪ್ದು ಎಲ್ಲ ಉದ್ದಕ್ಕೂ ಕ್ಯೂ ನಿಂತ್ಕೊಂಡ್ಬಿಟ್ಟಿದ್ದಾರೆ. ನಾನು ನೋಡಿದ್ರೆ 200-300 ಜನ ಅಂತಿದ್ದಾರೆ. ನನಗೆ ತಗ್ಗಂತೂ, ಅಯ್ಯೋ ಇವ್ರಿಗೆಲ್ಲ ಸೈನ್ ಮಾಡ್ಬೇಕಾ, ಇಷ್ಟು ಪುಸ್ತಕಗಳನ್ನ ಸೈನ್ ಮಾಡಬೇಕು ಅಂದ್ರೆ ಎಷ್ಟು ಗಂಟೆ ಆಗುತ್ತೆ, ಕೈ ನೋವು ಬರೋದಿಲ್ವ ಅಂತ. ಆದ್ರೂ ಕೂಡ ಖುಷಿ ಆಯ್ತು ನೋಡಿ, ಸಂತೋಷ ಆಯ್ತು. ಅವರೆಲ್ಲರಿಗೂ ಸೈನ್ ಮಾಡಿದೆ ನಾನು. ಮತ್ತೆ ಪ್ರತಿ ಪುಸ್ತಕದಲ್ಲೂ ಕೂಡ ಕನ್ನಡದಲ್ಲೇ ಸೈನ್ ಮಾಡಿದ್ದೀನಿ ನಾನು. ಸೊ ಹೀಗೆ ಅಲ್ಲಿ ತುಂಬ ಫೆಸ್ಟಿವಲ್ಗಳು ನಡೆಯುತ್ತವೆ. ಅಲ್ಲಿ ನಮಗೆ ವೇಲ್ಸ್ ಪ್ರಾಂತದ್ದು ಒಂದು ಹೇ ಫೆಸ್ಟಿವಲ್ನಲ್ಲಿ ಭಾಗವಹಿಸಬೇಕು ಅಂತ ನನ್ನನ್ನು ಕೇಳಿದರು. ಆಯಿತು ಅಂತ ಹೇಳಿದೆ. ಅದು ಲಂಡನ್ನಿನ 4 ಗಂಟೆಗಳ ಪ್ರಯಾಣ ಕೂಡ ತುಂಬ ಚೆನ್ನಾಗಿದೆ. ಆಮೇಲೆ ನಾವು ಅಲ್ಲಿಂದ ಹಳ್ಳಿಗಡ್ನಲ್ಲಿ ಹೋಗ್ತಿದ್ರೆ ನನ್ಗನ್ನಿಸ್ತು, ನನಗೇನಾದರೂ ಕಣ್ಣು ಮುಚ್ಚಿಲಿ ಕರ್ಕೊಂಡು ಬಂದು ಎಲ್ಲಿದ್ದೀರಿ ನೋಡಿ ಹೇಳಿ ಅಂದರೆ ನಾನು ಹೇಳ್ತೀನಿ ಇದು ಸಕಲೇಶ್ಪುರ, ಇಲ್ಲ ಕೊಡಗು, ಅಥವಾ ಇದು ಕೇರಳ ಅಂತ. ಸೇಮ್ ತದ್ರೂಪಿ ವಾತಾವರಣ ಅಲ್ಲಿದೆ. ಅದೇ ರೀತಿ ಬೆಟ್ಟಗುಡ್ಡಗಳು, ಅದೇ ರೀತಿ ಒಂದು ರೀತಿಯಲ್ಲಿ ಪ್ಲಾಂಟೇಶನ್ಗಳು, ಹಸುಗಳು, ಕರುಗಳು ಎಲ್ಲ ಮೇಯ್ತಿರೋದು, ಮತ್ತೆ ತಣ್ಣನೆ ವಾತಾವರಣ, ತಂಪಿಂದು ಎಲ್ಲ ಅದೇ ಥರ ಇತ್ತು. ಅಲ್ಲಿ ಒಂದು ಪುಟ್ಟ ಗ್ರಾಮ, ಅದು ದೊಡ್ಡ ಗ್ರಾಮ ಏನೂ ಅಲ್ಲ, ಪುಟ್ಟ ಗ್ರಾಮ. ಅಲ್ಲಿದ್ದಂಥ ಎಲ್ಲ ಮನೆಗಳನ್ನು ಕೂಡ ಒಂದು ರೂಮ್ ಏನೋ ಅವರು ಉಳ್ಕೊಂಡು ಬಾಕಿದೆಲ್ಲವನ್ನು ಕೂಡ ಬಾಡಿಗೆಗೆ ಕೊಟ್ಬಿಡ್ತಾರೆ ಹೇ ಫೆಸ್ಟಿವಲ್ ಕಮಿಟಿಗೆ. 11 ದಿನ ನಡೆಯುತ್ತೆ ಅದು ಹೇ ಫೆಸ್ಟಿವಲ್.
ಹಾಗೆ ನಡೆದಾಗ ಸುಮಾರು ಒಂದು ದೊಡ್ಡ ಆ ಮನೆಗಳಂತೂ ಇವೆ, ಆದರೆ ಆ್ಯಕ್ಚುಲಿ ಕಾರ್ಯಕ್ರಮ ನಡೆಯುವಂಥ ಜಾಗದಲ್ಲಿ ಜರ್ಮನ್ ಟೆಂಟ್ ಮೂಲಕ ದೊಡ್ಡ ದೊಡ್ಡ ಏರಿಯಾದಲ್ಲಿ ಜರ್ಮನ್ ಟೆಂಟ್ ಹಾಕಿರ್ತಾರೆ. ಅಲ್ಲಿ 40 ಪುಸ್ತಕದ ಅಂಗಡಿಗಳಿವೆ. ಆ 40 ಪುಸ್ತಕದ ಅಂಗಡಿಗಳಲ್ಲಿ ಪುಸ್ತಕ ತಗೊಳ್ಳಿಕ್ಕೆ ಪ್ರತಿದಿನ 25,000 ಜನ ಅಲ್ಲಿಗೆ ವಿಸಿಟ್ ಮಾಡ್ತಾರೆ, ಆ ಪುಟ್ಟ ಹಳ್ಳಿಗೆ. ಈಗ ಹೇ ಫೆಸ್ಟಿವಲ್ಗೆ ಬಂದು ಹೋಗಿದ್ದೀನಿ ನಾನು. ಈಗ ಮತ್ತೆ ಜೂನ್ 13ಕ್ಕೆ ಲಂಡನ್ಗೆ ಹೋಗ್ತಾ ಇದ್ದೀನಿ. ಮತ್ತೆ ಆಗಸ್ಟ್ನಲ್ಲಿ ಎಡಿನ್ಬರಾ ಫೆಸ್ಟಿವಲ್. ಹೀಗಾಗಿ ಮುಂದಿನ ವರ್ಷದ ಆಗಸ್ಟ್ ತಿಂಗಳವರೆಗೂ ಕೂಡ ಸಿಲೋನ್, ಆಸ್ಟ್ರೇಲಿಯಾ, ನ್ಯೂಯಾರ್ಕ್, ಬಾಲಿ ಮತ್ತು ಇನ್ಯಾವುದು ಊರುಗಳ ನನಗೆ ಹೆಸರು ನೆನಪಿಲ್ಲ, ಅಲ್ಲಿಗೆಲ್ಲ ಟೂರ್ ಪ್ರೋಗ್ರಾಮ್ ಈಗಾಗಲೇ ಫಿಕ್ಸ್ ಆಗಿಬಿಟ್ಟಿದೆ ನಂದು. ಅಷ್ಟು ವ್ಯಾಪಕವಾದಂಥ ರೀತಿಯಲ್ಲಿ ಪ್ರವಾಸ ಕೂಡ ಮಾಡಬೇಕಾಗಿದೆ. ಏಕೆಂದರೆ ಅದು ಒಂಥರ ಪ್ರಮೋಷನ್ ಆಗುತ್ತೆ, ನನ್ನ ವರ್ಕ್ಸ್ ಪ್ರಮೋಷನ್ ಆಗುತ್ತೆ. ಲೇಖಕಿಯಾಗಿ ನಾನು ಅಲ್ಲಿದ್ದು ನನ್ನ ಮಾತುಗಳನ್ನ ಆಡಿದರೆ, ಬರೀ ಪುಸ್ತಕದ ಬಗ್ಗೆ ನಾನು ಆ ಥರದ ಒಂದು ಮಾತನಾಡಿದರೆ ಆಸಕ್ತರು ಬಂದು ನನ್ನ ಮಾತುಗಳನ್ನ ಕೇಳಿ ಅಲ್ಲಿ ಪುಸ್ತಕಗಳನ್ನ ಕೊಂಡು ಸಹಿ ಹಾಕಿಸ್ಕೊಂಡು ಹೋಗ್ತಾರೆ. ಮತ್ತು ಸಹಿ ಹಾಕಿಸದ ಪುಸ್ತಕ ಅವ್ರು ತಗೊಳ್ಳೋದೇ ಇಲ್ಲ, ಬಹಳ ಹೆಚ್ಚಿನ ಜನ. ಆಮೇಲೆ 3-4 ಪುಸ್ತಕ ತಗೊಳ್ತಾರೆ. ಇದು ನನ್ನ ಅಮ್ಮನಿಗೆ, ನನ್ನ ಅಕ್ಕನಿಗೆ, ನನ್ನ ಹೆಂಡತಿಗೆ ಸೈನ್ ಮಾಡಿಕೊಡಿ, ಇಂಥ ಹೆಸರು ಬರೆದು ಸೈನ್ ಮಾಡಿಕೊಡಿ ಅಂತ. ಅವ್ರಿಗೆಲ್ಲ ಅವ್ರ ಹೆಸರು ಬರೆದು ನಾವು ಆಲ್ ದ ಬೆಸ್ಟ್ ಹೇಳಿಬಿಟ್ಟು ನಾವು ಸೈನ್ ಮಾಡಿಕೊಡ್ಬೇಕು. ಅದು ಆ ಸೈನ್ ಮಾಡಿದ ಪುಸ್ತಕಗಳನ್ನ ಅವ್ರು ಕೊಡುವಂಥದ್ದು. ಇಷ್ಟೆಲ್ಲ ಒಂದು ಭಾಳ ಗ್ಲಿಂಪ್ಸ್ ಕೊಟ್ಟಿದ್ದೀನಿ, ಒಂಚೂರು ನೋಡಿದ ಒಂದು ನೋಟ ನಾನು ನಿಮ್ಮ ಎದುರಿಗೆ ಇಟ್ಟಿದ್ದೀನಿ. ಮತ್ತು ಬುಕ್ಕರ್ ಅನ್ನುವಂಥದ್ದು ಅದ್ಭುತವಾದ ಅನುಭವ. ಆ ಅನುಭವ ನನ್ನ ವೈಯಕ್ತಿಕವಾದಂಥ ಅನುಭವ ಆದರೂ ಕೂಡ ಇದೆಷ್ಟು ಸಾಮುದಾಯಿಕವಾದಂಥ ಒಂದು ಪರಿಣಾಮವನ್ನು ಬೀರ್ತು ಅಂತ ಹೇಳಿಬಿಟ್ಟು ನನಗೆ ತುಂಬಾ ಸಂತೋಷ ಇದೆ. ಇಲ್ಲಿ ಮತ್ತೆ ನಿಮ್ಮಲ್ಲಿ ಯಾವ ಜಾತಿ, ಜನಾಂಗ ಅಥವಾ ದ್ವೇಷದ ಭಾಷೆ ಅಥವಾ ಇನ್ನೊಂದು ಯಾವುದೇ ರೀತಿಯ ದ್ವೇಷ ಕಂಡುಬರಲಿಲ್ಲ. ಎಲ್ಲ ಏಕ ರೀತಿಯಲ್ಲಿ ಅಭಿಮಾನಪೂರ್ವಕವಾಗಿ ಅತ್ಯಂತ ಸಂತೋಷದಿಂದ ಕನ್ನಡದ ಬಗ್ಗೆ ಅಪಾರ ಪ್ರೀತಿಯನ್ನು ತೋರಿಸಿದ್ರಿ, ಅಪಾರ ಸಂತೋಷವನ್ನು ಹಂಚ್ಕೊಂಡ್ರಿ ಮತ್ತು ಅದನ್ನು ನನಗೂ ಕೂಡ ಕೊಟ್ರಿ. ನಾನು ನಿಮ್ಮಗಳ ಬಗ್ಗೆ ತುಂಬ ಆಭಾರಿಯಾಗಿದ್ದೀನಿ, ತುಂಬ ಸಂತೋಷದಿಂದ ಇದ್ದೀನಿ. ತುಂಬ ತುಂಬ ವಂದನೆಗಳು. ನನ್ನನ್ನು ಇಲ್ಲಿ ಕರೆದು ನಿಮ್ಮ ಜೊತೆಯಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ನಿಮಗೆಲ್ಲ ನನ್ನ ನಮಸ್ಕಾರಗಳು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.